ಈ ಮನ್ಯಾಗ ಎಲ್ಲಾ ಕೆಲ್ಸನು ನಾನ ಮಾಡ್ಬೇಕು. ಎಲ್ಲೊಂದಿನ ಕೆಲ್ಸ ಮಾಡ್ಕೊಂತಾನ ಸತ್ ಹೊಕ್ಕಿನೋ ಏನ್ ನಾನು. ಇದೆಲ್ಲಾ ಹೇಳಿರ್ ನನ್ ಗಂಡಗ್ ಎಲ್ಲಿ ಅರ್ಥಕೈತಿ? ನಿನಗೇನ್ ಕಮ್ಮಿ ಮಾಡಿ ನಾನು ಅಂತಾರ. ಎಲ್ಲಾ ಹೆಚ್ಚ ಮಾಡ್ಯಾರ. ನಮ್ಮ ಅಪ್ಪಗ್ ಬಡ್ಕೊಂಡೆ ನಾನು, ಸ್ವಲ್ಪ ಸಣ್ಣ ಮನಿ ಇದ್ದವ್ರಿಗೆ ಕೊಡಪ್ಪ ದೊಡ್ಡ ಮನಸ್ಸು ಇರ್ತೈತಿ ಅಂತ ಹೇಳಿ. ಅವ ಹೇಳ್ದ ದೊಡ್ಡ ಮನಿ ಇದ್ದವ್ರದು ದೊಡ್ಡ ಮನಸ್ಸು ಇರ್ತೈತಿ ಅಂತ ಹೇಳಿ ಇಲ್ಲಿ ಕೊಟ್ಟು ಕುಂತಾನ. ಇಲ್ಲಿ ನೋಡಿದ್ ಎಲ್ಲಾ ಕೆಲ್ಸ ನಾನು ಒಬ್ಬಕ್ನೆ ಮಾಡ್ಬೇಕು. ಯಾಕೆ ಬದಲಾಗತ್ತಿ? ಇವತ್ತು ಕೆಲಸದಾಗ ಬಂದಿಲ್ಲ? ಬರ್ತಾಳ ಹೊಟ್ಯಾಗ 9 ತಿಂಗಳು ಕೂಸಿಟ್ಕೊಂಡು ಅಕ್ಕಾರ ಕೆಲ್ಸಕ್ ಬರ್ಲೇನ್ರಿ ಅಂತ ಹೇಳಿ ಮ್ಯಾಲಿಂದ ಮ್ಯಾಲ ಫೋನ್ ಹಚ್ಚಾಕತ್ತಾಳ. ಕೆಲ್ಸಕ್ ಯಾಕ ಬರ್ತಿ, ಮನ್ಯಾಗ ಆರಾಮಿರ ಅಂತ ಹೇಳಿದ್ರ ಇದಕ್ಕೆಲ್ಲಾ ಕಾರಣ ನಿಮ್ ಗಂಡನಾರಿ ಅಂತ ಹೇಳಿ ಒತ್ ಹೇಳ್ತಾಳ. ಲಾಸ್ಟಿಗೆ ಹೇಳ್ತಾಳ ನಮ್ ಹೊಟ್ಟೆ ತುಂಬಾಕತ್ತಿದ್ದ ನಿಮ್ ಯಜಮಾನ್ರಿಂದ ಅಂತ ಹೇಳಿ. ಎಷ್ಟ ಕಷ್ಟ ಆದ್ರೂ ಪರವಾಗಿಲ್ಲ, ಎಲ್ಲಾ ಕೆಲ್ಸನು ನಾನ ಮಾಡ್ಕೋತೀನಿ. ನಿನಗ್ ಮೊದಲ್ ಡೆಲಿವರಿ ಆದ ತಕ್ಷಣ ನನಗ ಫೋನ್ ಮಾಡ ನೋಡಕ್ಕ, ನಾನ ಮೊದಲ್ ಬರ್ತೀನಿ ಅಂತ ಹೇಳೇನಿ. ಅಲ್ಲ, ಆಕಿನ ಕೂಸ್ ನೋಡಾಕ ನಿನ್ಗ್ಯಾಕೆ ಇಷ್ಟ ಅರ್ಜೆಂಟ? ಗೊತ್ತಾಕೈತಿ ಯಾರ್ಯಾರ ಬಣ್ಣ ಹೆಂಗೈತಿ ಅಂತ ಹೇಳಿ. ಅಕ್ಕಿ ಕೂಸಿಗೆ ಅಕ್ಕಿ ಬಣ್ಣ ಇರ್ಲಾರ್ದೆ ನಿನ್ ಬಣ್ಣ ಬರ್ತೈತೆ ನೋಡು. ಇಂಥವೆಲ್ಲ ವಿಚಾರ ಬಿಟ್ಟ ಲಗು ಕಸ ಹುಡುಗಿ ನಾಳೆ ಬಂದ ನಾಷ್ಟಾ ರೆಡಿ ಮಾಡ ಬಿಟ್ಟು ಏನೇನು ಮಾಡ್ಕೊತ ಕುಡ್ತಿಲ್ಲ. ನಾಷ್ಟಾನು ಮಾಡ್ಬೇಕು, ಎಲ್ಲಾ ಕೆಲ್ಸಾನು ಮಾಡ್ಬೇಕು, ನಾನ ಮಾಡ್ಬೇಕು. ನನ್ ಬಿಟ್ರಿ ಯಾರದಾರ ಮಾಡೋರಿಲ್ಲಿ? ಅಲ್ಲ, ನಾ ಇಷ್ಟೆಲ್ಲಾ ಕೆಲ್ಸ ಮಾಡಿದ್ರು ಒಂದಿನಾರ ನನ್ ಗಂಡ್ ಬಂದ್ ಏನ ಇಷ್ಟೆಲ್ಲಾ ಕೆಲ್ಸ ಮಾಡ್ತಿಯಲ್ಲ ನಿನಗ್ ಸುಸ್ತಾಗುದಿಲ್ಲ ಅಂತ ಕೇಳಂಗಿಲ್ಲ. ಯಾವಾಗ ನೋಡಿದ್ರು ಈ ಸಿಡಕ್ ಬುತ್ತಿ ಸಿದ್ದಪ್ಪ ಗಂಟ್ ಮಕ ಹಾಕೊಂಡ ಕುಂತಿರ್ತಾನ. ಗಂಟ್ ಮಕ ಹಾಕೋದ್ ಬಿಟ್ರಿ ಇನ್ನೇನ್ ಗೊತ್ತೈತಿ? ಎಲ್ಲಾ ಕೆಲ್ಸ ನಾನ ಮಾಡ್ಬೇಕು. ಎಲ್ಲಾರು ಬಾಯ್ ಬಿಟ್ಟು ಹೇಳಂಗಿಲ್ಲ, ನಾ ಬಾಯ್ ಬಿಟ್ಟು ಹೇಳ್ತೀನಿ ಅಷ್ಟ. ಸಮಾಧಾನ ಮಾಡ್ಕೋ. ಯಾಕ ಬೇ ಸಿಗವ? ಯಾವ್ದಾರ ಊರ್ಗ್ ಹೊಂಟಿದ್ದನ? ತಮ್ಮಗ್ ಹೇಳೋಗುಣಂತ ಬಂದೇನ? ನನಗೂ ಅರ್ಥ ಆಕೈತಿ ಈ ಅಕ್ಕ ತಮ್ಮನ್ ಸಂಬಂಧ ಏನಂತ ಹೇಳಿ, ನನಗೂ ಗೊತ್ತೈತಿ. ನೀವೇನ್ ಹೋದ್ರು ಒಂದ ವಾರಲ್ಲ, ಹೋಗ್ ಬರ್ರಿ. ನಿಮ್ ತಮ್ಮರಿಗೆ ನಾ ಹೇಳ್ತೀನಿ, ಬಂದ ಮೇಲೆ ಮತ್ ಭೇಟಿ ಆಗ್ಯಾರಂತ. ಹೋಗ್ರಿ. ಎಲ್ಲಿಗೆ ಅಂತ ಹೋಗ್ಲಮ್ಮ, ಯಾರಿದಾರೆ ಅಂತ ಹೋಗ್ಲಿ. ನನ್ಗಿರೋನ್ ಒಬ್ನೇ ತಮ್ಮ ಅಲ್ವಾ, ಅದಕ್ಕೆ ಇಲ್ಲಿಗ್ ಬಂದೆ. ಅಂದ್ರ ಮತ್ತ ನೀವ್ ಇಲ್ಲೇ ಇರಾಕ್ ಬಂದಿರಿ? ಊರಾಗಿರ್ಲಾರ್ದ ಗಂಡ ಹೆಂಡತಿಯವ್ರು ತಿಂಗಳಿಗೆ ಒಂದ್ಸತಿ ಜಗಳ ಮಾಡ್ತಾರ. ಜಗಳ ಮಾಡಿದ ತಕ್ಷಣ ತಮ್ಮ ನೆನಪಕ್ಕನ ಸೀದಾ ಇಲ್ಲಿಗೆ ಬಂದ್ಬಿಡ್ತಾರ. ಇವ್ರ ತಮ್ಮ ಮಾಡಿ ಹಾಕ್ತಾನ, ಮಾಡಿ ಹಾಕಕ್ ನಾನು ಎಲ್ಲ ನನ್ ಕರ್ಮ. ರಾಜು, ಸಮಾಧಾನ ಮಾಡ್ಕೋ ಅಕ್ಕ. ರಾಜು, ನಾನ್ ವಾಪಸ್ ಆ ಮನೆಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋದ್ ಸಲನು ಹಿಂಗ ಹೇಳಿದ್ದಿ? ಹೋದ್ ಸತಿ ಅಲ್ಲರಿ, ಪ್ರತಿ ಸಲನು ಹಿಂಗ ಹೇಳಿದ್ರೆ ಏನ್ ತಪ್ಪೈತಿ ಅಂತೀನ? ಪಾಪ ಚಿಗೋವೇಟ್ ತ್ರಾಸ್ ಮಾಡ್ಕೊಂಡಳ ಏನ? ಮತ್ತೆ ಹೇಳ್ತಾ ಇದೀನಿ, ನಾ ಗಂಡನ್ ಮನೆಗ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಬೇಕಿದ್ರೆ ಅವನೇ ಇಲ್ಲಿಗ್ ಬರ್ಲಿ. ಬಂದ್ರೆ ಹೋಗ್ಯಾನೆ ಹೊಕ್ಕಾರ, ಹೋಗ್ಲಾರ್ದೇನ್ ಇಲ್ಲೇ ಇರ್ತಾರನ್ರಿ? ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಅನ್ಸರ್ಸ್ಕೊಂಡ್ ಹೋಗ್ಬೇಕಂತ. ನೀ ಸುಮ್ ಕೂಡ ಪುಣ್ಯಾತ್ಗೀತಿ ಅನ್ಸರ್ಸ್ಕೊಂಡ್ ಹೋಗ್ಬೇಕಂತ ಏನಿಲ್ಲ ಅಂತ ಹೇಳಾಕ್ ಬಂದೇರಿ ನಾನು. ಚಿಗವ, ನಿನ್ಗೆ ಎಷ್ಟ್ ದಿನ ಆರಾಮ್ ಅನ್ಸುತ್ತ ಅಷ್ಟ್ ದಿನ ಇಲ್ಲೇ ಇದ್ದು ಹೋಗುರಂತ. ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡ್ರ, ಇದನ್ನ ಹೇಳಾಕ್ ಬಂದಿನ್ರಿ ನಾ. ಅದಕ್ಕೆ ರಾಜು ಸ್ವಲ್ಪ ದಿವಸ ಇಲ್ಲೇ ಆರಾಮಾಗಿರೋಣ ಅಂತ ಬಂದಿದೀನಿ. ಆಮೇಲೆ ಇನ್ನೇನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಗಾಯತ್ರಿ, ತಿಂಡಿ ಏನ್ ಮಾಡಿದ್ಯಮ್ಮ? ಇನ್ನು ಏನು ಮಾಡಿಲ್ರಿ, ನಾನ್ ಮಾಡ್ಬೇಕು. ಹೌದಾ? ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ. ಹೋಗು, ಬಿಸಿ ಬಿಸಿಯಾಗಿ ಶಾವ್ಗೆ ಉಪ್ಪಿಟ್ಟು ಮಾಡು. ನಂಗೆ ಶಾವ್ಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಶಾವ್ಗೆ ಉಪ್ಪಿಟ್ಟ? ಶಾವ್ಗೆ ಖಾಲಿ ಆಗ್ಯಾವ್ರಿ. ರಾಜು, ಶಾವ್ಗೆ ತಗೊಂಡ್ಬಂದ್ಬಿಡು. ನಾ ತಂದ್ಬಿಡ್ತೀನಿ. ನಾನು ಮಾಡ್ಬಿಡ್ತೀನಿ. ನಾನು
ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ನೀನು ಹೋಗಿ ಫ್ರೆಶ್ ಆಗಿ ಶಾವಿಗೆ ಉಪ್ಪಿಟ್ಟು ಮಾಡು. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಮ್ಮ. ಹ ಹಾಕ್ತೀನಿ ತುಪ್ಪ ಜಾಸ್ತಿನ ಹಾಕಿ ಫ್ರೆಶ್ ಆಗ ಮಾಡಿಟ್ಟಿರ್ತೀನಿ, ಬಂದ್ ತಿನ್ನಿರಿ ಅಂತ. ನಮ್ಮ ಅಕ್ಕ ಹೆಚ್ಚಿನಕ್ಕೆ ಅಲ್ಲ, ನಮ್ಮ ಮಾವಗ ಟ್ರಾನ್ಸ್ಫರ್ ಆಗಿ 3 ವರ್ಷ ಆಯ್ತು ಬರೀ ಬೆಂಗಳೂರಿಗೆ. ಅಷ್ಟೊಳಗೆ ನಮ್ಮ ಅಕ್ಕನ ಭಾಷೆನೂ ಚೇಂಜ್ ಆಯ್ತು, ವರ್ತನೆನೂ ಚೇಂಜ್ ಆಗೋಯ್ತು. ನಾ ಬಂದು 15 ವರ್ಷ ಆಯ್ತಿಲ್ಲ, ನಮಗೆ ನಮ್ಮ ಭಾಷೆನೇ ಹೋಗಿಲ್ಲ. ಅದು ಹೋಗಂಗೂ ಇಲ್ಲ, ಸತ್ರು. ಉತ್ತರ ಕರ್ನಾಟಕ ಭಾಷೆ ಉತ್ತರ ಕರ್ನಾಟಕನ, ನಮ್ದು ಯಾವತ್ತೂ ಚೇಂಜ್ ಆಗಲ್ಲ. ಆಕೆನ ಮಾಡ್ಕೊಲ್ಲಕ್ಕ ಏನ ಬಂದ್ಲೇರಿ ತಗೋ. ಆಕಿ ಬಾಳ ಹಸಿವಶನ ಆತಿದ್ಲು, ಲಘು ಮಾಡ್ಬಿಡ. ಐ ಇದೇನ್ರಿ ಶಾವ್ಗಿ ತಗೊಂಬ ಅಂದ್ರ ಮ್ಯಾಗಿ ತಂದಿರ್ಲಾ? ಇದ್ರಾಗೇನ್ ಶಾವ್ಗಿ ಉಪ್ಪಿಟ್ಟು ಮಾಡೋ ಬದ್ಲಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಲಾನ? ನಿಮ್ಮ ಅಕ್ಕ ಕೇಳಿದ್ದು ಶಾವ್ಗಿ ಉಪ್ಪಿಟ್ಟು. ನೋಡು, ಯಾವ್ದು ಮಾಡಿದ್ರು ಉಪ್ಪಿಟ್ಟ. ಅಲ್ಲ, ಅಂಗಡಿಯಾಗದು ಶಾವ್ಗಿ ಇಲ್ಲ ಅಂತೇಳಿ ಇದು ಕೊಟ್ಟಾಗ ತಗೊಂಡ್ ಬಂದನ. ಎರಡು ಉದ್ದ ಇರ್ತಾವೆ, ಇದೊಂದ್ ಸ್ವಲ್ಪ ದಮ್ ಇರ್ತೈತಿ, ಅದೊಂದ್ ಸ್ವಲ್ಪ ಸಣ್ಣ ಇರ್ತೈತಿ. ಯಾವ್ದು ಮಾಡಿದ್ರೆ ಏನ? ಉಪ್ಪಿಟ್ಟ ಮಾಡ. ಉಪ್ಪಿಟ್ಟೆ ಅದನ್ನ ನಾನ್ ತಿಂದ್ರೆ ವಾಮಿಟ್ಟೆ. ಅಲ್ಲ ಕಣೋ, ಆ ಮ್ಯಾಗಿ ನನ್ಗೆ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಅದನ್ನ ತಗೊಂಡ್ಬಂದೆ ನೀನ್ ಹೋಗಿ? ನೋಡು, ಅಂಗಡಿಯಾಗ ಸಿಗ್ಲಿಲ್ಲ, ಸಿಕ್ಕಿದ್ದ ಒಂದು ಅದಕ್ಕ ತಾನೆ. ಒಂದಂಗಡಿ ಸಿಕ್ಕಿಲ್ಲ ಅಂದ್ರೆ ಪಕ್ಕದಲ್ಲಿ ತರ್ಬೇಕಾಗಿತ್ತು. ಈಗೇನ ನಿಂಗ್ ಶಾವ್ಗಿ ಉಪ್ಪಿಟ್ಟ ಬೇಕಾ? ಆಯ್ತು ಬಿಡು, ಶಾವ್ಗಿ ತಗೊಂಡ್ ಬರ್ತೀನಿ ನಾ ಹೋಗಿ. ಬೇಡ ಬಿಡಪ್ಪ, ನೀನ್ ಹೋಗಿ ಆ ಶಾವ್ಗೆ ತಗೊಂಬಂದು ಇವಳು ಅದನ್ನ ಮಾಡಿ ಬಡ್ಸೋವರೆಗೆ ನಾನು ಹೊಟ್ಟೆಲಿರೋ ಹುಳ ಎಲ್ಲ ವಿಲವಿಲ ಅಂತ ಒದ್ದಾಡಿ ಸತ್ತೋಗಿರತ್ತೆ, ತಲೆ ಗಿರ್ರ ಅಂತ ಸುತ್ತುತ್ತೆ. ಬೇಡ ಬಿಡು. ಗಾಯತ್ರಿ ನೋಡಮ್ಮ, ಆ ಮ್ಯಾಗಿಗೆ ಸ್ವಲ್ಪ ಕ್ಯಾರೆಟ್, ಹುರುಳಿಕಾಯಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಗೊಂಬಮ್ಮ. ಹೋಗಮ್ಮ, ಹೋಗು. ಏ, ಏನ್ ವಿಚಾರ ಮಾಡತ್ತಿ? ಏನಿಲ್ರಿ ಚಿಗವ್ವ, 10 ನಿಮಿಷದಾಗ ಮಾಡ್ಕೊಂಡ್ ಬರ್ತೀನಿ, ಕುಂದ್ರಿ. ರಾಜು, ನಾನು ಟೈಮ್ಗೆ ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಸುಸ್ತಾಗ್ಬಿಡತ್ತೆ ಅಂತ ಹೇಳಿದಾರೆ ಕಣೋ. ಯಾರು ಹೇಳಿದ್ದು? ಡಾಕ್ಟ್ರು. ಆತ ಬಾ, ಕುಂದ್ರ ಬಾ, ಇನ್ನೇನ್ ರೆಡಿ ಆಕತ್ತದ ಬಾ. ಏನ ಎಲ್ಲ ನಿನ್ ಸೋಮೇರಿ ತಮ್ಮ ಇನ್ನ ಮಕ್ಕೊಂಡ. ಅಲ್ಲ, ಇಂಥ ಸಣ್ಣ ಪುಟ್ಟದ ಕೆಲಸ ಅಂಗಡಿಗೆ ಹೋಗ್ಬೋದು, ಅದ್ ತಗೊಂಡ್ ಬಾ, ಇದು ತಗೊಂಡ್ ಬಾ, ಎಲ್ಲ ಅವ್ನ್ ಮಾಡಕ್ ಬರಲ್ಲ. ಎಲ್ಲ ನಾನೇ ಮಾಡ್ಬೇಕ? ಒಂದು ತಿಳ್ಕೊ, ನೀ ಅವ್ನ್ ಹಿಂಗ ಲೂಸ್ ಬಿಟ್ಟೆ ಅಂದ್ರ ಅವ್ನ ಜೀವನದಾಗ ಉದ್ದಾರ ಆಗಲ್ಲ. ಅವ ರಾತ್ರಿ ಪೂರ್ತಿ ಓದಿ ಲೇಟ್ ಆಗಿ ಮಕ್ಕೊಂಡಿರ್ಬೇಕು. ಈಗ ಹೋಗಿ ನಾ ಎಬ್ಬಿಸ್ತೀನಿ ತಡ್ರಿ. ಅದೇನ್ ಓದ್ತಾನೋ, ಅದೇನ್ ಬಿಡ್ತಾನೋ, ಎಲ್ಲಾ ದೇವ್ರಿಗೆ ಗೊತ್ತ. ಆಕಾಶ, ಆಕಾಶ, ಅನ್ಸೇನೋ ಗೊತ್ತಿತ್ತು ನನಗ್ ನೀ ಅನ್ಸ್ತಿ ಅಂತ. ನೀ ಹಿಂಗ ಆಡದ್ಕೂನು ನಿಮ್ ಮಾವ್ ನಿನ್ ಬೈದ್ಕೂನು ಸರಿ ಹೊಂದೈತ್ ನೋಡದ. ಮಾಮ ಬೈದ್ರಾ? ಯಾರಿಗ್ ಬೈದ್ರು? ನಿನ್ನಂತ ಉಡಾಳನ್ ಮನ್ಯಾಗ ಇಟ್ಕೊಂಡಿನಲ್ಲ, ನನಗ ಬೈತಾರವ್ರು, ಮತ್ತಾರಿಗ್ ಬೈತಾರ? ತಂದೆ ತಾಯಿ ಇರ್ಲಾರ ಮಗ ಅಂತೇಳಿ ನೀನ್ ಬೈಯಾಕ ನನಗ್ ಮನಸ್ ಬರುದಿಲ್ಲ. ನಮ್ಗಿಬ್ರಿಗೂ ಹಿಂದ ಮುಂದ ಯಾರು ಇಲ್ಲ ಅಂತೇಳಿ ಅವ್ರಿಗೆ ನಮ್ಮನ್ ಬೈದ್ ಬಿಟ್ರ ಬ್ಯಾರೆ ಕೆಲ್ಸನ ಇಲ್ಲ. ಅದ್ ಯಾವಾಗ್ ನಿನಗ್ ಬುದ್ಧಿ ಬರ್ತೈತೋ? ಈ ಮಂಗ್ಯಾನ್ ಮಾಡೋದು ಯಾವಾಗ್ ನೀ ಬಿಡ್ತೀಯೋ? ಆಯ್ತು ಬಿಡಕ್ಕ, ಇನ್ಮೇಲೆ ಫುಲ್ ಸೀರಿಯಸ್ ಆಗಿರ್ತೀನಿ. ಆ ಮಾಮಾರ್ ಹೆಂಗ್ ಬೈತಾರ ನಾನು ನೋಡ್ತೀನಿ. ಅಯ್ಯಯ್ಯ, ಈ ಮಾತ್ ಎಷ್ಟ್ ಸತಿ ಹೇಳಿಯೋ ಏನ. ನಿನ್ನ ಮಂಗ್ಯಾನ್ ಬುದ್ಧಿ ಬಿಟ್ಟು ಹೋಗಂಗಿಲ್ಲ, ನನಗ ಬೈಸ್ಕೊಳದ್ ತಪ್ಪಂಗಿಲ್ಲ. ಯಾಕಂದ್ರ ಲಗುನ ಹೋಗಿ ತಯಾರಾಗಿ ಕೆಳಗ್ ಬಾ. ಯಾಕಂದ್ರ ಬಕಾಸೂರಿ ಮನ್ಯಾಗ ಬಂದ್ ಕುಂತಾಳ, ನಾಷ್ಟಾ ಖಾಲಿ ಆಗತ್ತ. ಹೌದಾ? ಅಕ್ಕಿ ಮತ್ ಬಂದ್ಲಾ? ನೋಡಕ್ಕ, ನೀ ಅದೇನ್ ಮಾಡ್ಚೋ ಬಿಡ್ಚೋ ನನಗ್ ಗೊತ್ತಿಲ್ಲ. ನನ್ ಪಾಲಿ ನಾಷ್ಟ ಒಂದ್ ಡಬ್ಬ್ಯಾಗ್ ತಗದಿಟ್ಬಿಡು. ಅಕ್ಕಿ ಮತ್ ಖಾಲಿ ಮಾಡಿದ್ಲ ಅಂದ್ರ ನೀ ಮಾಡೋರ್ಗು ನಾ ಅಂತೂ ಕಾಯಂಗಿಲ್ಲ ನೋಡ. ಮತ್ ಮಾಡಂಗೂ ಇಲ್ಲ. ನಿನಗೇನಾರ ನಾಷ್ಟಾ ಬೇಕನ್ಸಿದ್ರ ಜಲ್ದಿನ ತಯಾರಾಗಿ ಕೆಳಗ್ ಬಂದ್ಬಿಡು. ಫಸ್ಟ್ ನಾಷ್ಟ ಮಾಡ್ಬೇಕು ನಾ. ಇದೆ ನನ್ಗೆ ಟೈಮ್ಗೆ ತಿಂದಿಲ್ಲ ಅಂತಂದ್ರೆ ಕೈ ಕಾಲು ಎಲ್ಲ ನಡ್ಕ ಬಂದ್ಬಿಡುತ್ತೆ, ಎಲ್ಲ ಗಿರ್ರ ಅಂತ ಸುತ್ತುತ್ತೆ. ಅದಕ್ಕೆ ಡಾಕ್ಟ್ರು ಹೇಳಿದ್ದಾರೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಹೊತ್ತೊತ್ತು ತಿನ್ನಿ ಅಂತ. ನಾನಲ್ಲಮ್ಮ ಹೇಳಿದ್ದು, ಡಾಕ್ಟ್ರು. ಆಯ್ತು, ತಿನ್ನು.
ನಾ ಹೇಳ್ದಂಗೆ ಅದ್ವಾಗ ಮಾಡಿದಾಳೆ. ತುಪ್ಪ ಕಮ್ಮಿನೇ ಆದ್ರೂ ಪರವಾಗಿಲ್ಲ. ಮುಂದಿನ ಸರಿ ಶಾವ್ಗೆ ಉಪ್ಪಿಟ್ಟಿಗೆ ಜಾಸ್ತಿ ತುಪ್ಪ ಹಾಕಿಸ್ಕೊತೀನಿ. ಆದ್ರೂ ಶಾವ್ಗೆ ಅಷ್ಟು ರುಚಿ ಇಲ್ಲ. ಏ ಗಾಯತ್ರಿ, ಏನೇ ಹೇಳ್ದೆ ನಾನು ನಿನ್ಗೆ? ಮ್ಯಾಗಿ ಉಪ್ಪಿಟ್ಟಿಗೆ ಕ್ಯಾರೆಟ್, ಹುರುಳಿಕಾಯಿ, ಕ್ಯಾಪ್ಸಿಕಮ್, ತುಪ್ಪ ಹಾಕಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಕೊಡೆ ಅಂದ್ರೆ ನೀನು ಕೂದಲುಗಳು ಹಾಕಿ ಕೂದಲು ಉಪ್ಪಿಟ್ಟು ಮಾಡಿದ್ಯಲ್ಲ. ರುಚಿಯಾಗಿ ಅಡ್ಗೆ ಮಾಡಕ್ ಬರಲ್ಲ ನಿನ್ಗೆ? ಕೂದ್ಲ ಎಲ್ಲೇ ಇಲ್ಲಿ. ಅಯ್ಯೋ ನಾ ಸ್ವಚ್ಛಗನ ಅಡಿಗೆ ಮಾಡೇನ್ರಿ, ಕೊಡುವಾಗಿದ್ದು ಕಾಣ್ಲಿಲ್ರಿ. ಈಗ ಎಲ್ಲಿಂದ ಬಂದೈತೋ ಏನೋ ಇದು. ಹಾಗಂದ್ರೆ ನನ್ ಕೂದಲನ್ನ ಕಿತ್ತಿ ಇದ್ರಲ್ಲಿ ಹಾಕಿ ನಿನಗ್ ತೋರಿಸ್ತಾ ಇದ್ದೀನ? ಹಂಗ ಹೇಳಿಲ್ರಿ, ಅಡಿಗೆ ಮಾಡ್ಬೇಕಾದ್ರೆ ಎಲ್ಲೂ ಈ ಕೂದ್ಲನ್ನ ಕಣ್ಣಿಗೆ ಬೀಳಿಲ್ಲ. ಈಗ ಈ ತಾಟ್ನಾಗ ಹೆಂಗ್ ಬಂದ್ ಕುಂತೈತೋ ಏನೋ. ಚಿಕ್ಕವ ಇದು ಬ್ಯಾಟ್ ಬಿಡ್ರಿ, ಬೆರ್ದ ಹಾಕೊಂಡ್ ಬರ್ತೀನಿ. ಅಯ್ಯ, ಈ ಕೂದ್ಲು ನನ್ ಕೂದ್ಲಂಗಿಲ್ಲಲ್ಲ, ಸೇಮ್ ನಿಮ್ದ ಕೂದ್ಲು ಇದ್ದಂಗೈತಿ. ಏನ ಹೇಳ್ತಾ ಇದ್ಯಾ? ಅದ್ ನನ್ ಕೂದ್ಲು ಅಂತ ಆ ಕೂದ್ಲು ಹೆಸರು ಬಂದಿದ್ಯೇನೋ? ಅಡ್ಗೆ ಮಾಡ್ದ? ಅಯ್ಯ, ಅಡ್ಗಿ ಮಾಡ್ದಕ್ ನಾನ ಅದೇನ್ರಿ. ಅಡ್ಗಿ ಮಾಡ್ಬೇಕಾದ್ರೆ ಇದು ಬಂದಿರ್ಲಿಲ್ಲ. ನಾ ಅಡ್ಗಿ ಮಾಡುವಾಗ ನೀವು ಅಡ್ಗಿ ಮನಿಗ್ ಬಂದಿದ್ರಲ್ಲ, ಅವಾಗ ಏನಾರ ಬಿದ್ದಿರ್ಬೇಕ್ರಿ. ನಾವ ನಿಮ್ ಕೈ ಕೊಟ್ಟು ನೆಲ್ದಾಟ ಅವಾಗ ಬಿದ್ದಿರ್ಬೇಕ್ ಬಿಡ್ರಿ. ಯಾಕೆ ಯಾಕೆ ಹಿಂಗ ಹೇಳ್ತೀರಿ? ನೋಡ ರಾಜ, ನೀನ್ ಮ್ಯಾಗಿ ತಂದ್ಕೊಟ್ಯಾ? ನಾನೇನ್ ಹೇಳ್ದೆ ನೋಡೆ, ಮ್ಯಾಗಿಗೆ ಕ್ಯಾಪ್ಸಿಕಮ್ಮು, ಹುರುಳಿಕಾಯಿ, ಕ್ಯಾರೆಟ್, ತುಪ್ಪ ಜಾಸ್ತಿ ಹಾಕಿ ಮ್ಯಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಗೊಂಬಾರೆ ಅಂದ್ರೆ ಇವಳು ನೋಡಿಲಿ, ನೋಡ ಇಲ್ಲಿ ಈ ಕೂದಲುಗಳನ್ನ ಹಾಕಿ ಕೂದ್ಲು ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಈ ಕೂದ್ಲು ನಿಂದೆ ಅಲ್ಲ ನಂದೆ ಅಂತ ಹೇಳ್ತಿದ್ದಾರೆ. ಆ ಕೂದ್ಲು ಮೇಲೆ ನನ್ನ ಹೆಸರು ಬರ್ದಿದ್ಯೇನೋ? ನಾನೇನ್ ಬೇಕಂತ ಹಾಕಿಲ್ರಿ, ಇವ್ರು ಸುಮ್ನೆ ನನ್ ಮೇಲೆ ಸಿಟ್ ಮಾಡ್ಕೊಳ್ಲಿಕತ್ತಾರ. ನೋಡಕ್ಕ, ಯಾರೇನ್ ಬೇಕಂತ ಕೂದ್ಲು ಹಾಕಿರಂಗಿಲ್ಲ. ಅಕಸ್ಮಾತ್ ಅದು ಬಂದಿರ್ತೈತೆ, ಅದು ಬಂದ್ರೆ ಏನಾಯ್ತು, ಅದ್ ನಿಂಗ್ ತೆಗೆದ ಸೈಡ್ ಹೋಗದ ತಿಂದ್ರಾತು, ಎಲ್ಲಾರು ಮಾಡೋದಷ್ಟೇ. ಅಲ್ಲ ಕಣೋ, ಇವಳು ನನ್ ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಕೂದಲು ಹಾಕಿ ನನ್ ತಿನ್ನಕ್ ಕೊಟ್ಟಿದ್ದಾಳೆ. ಇವಳು ಹೋಗಿ ಇವ್ಳು ಗಂಡನ ಮನೆಗೆ ಅಂತ ಹೊಟ್ಟೆ ಕಿಚ್ಚಿಕೊಂಡೆ ಇವ್ರಿಗೆ. ಅಲ್ರಿ ಏನಲ್ರಿ? ನೋಡ ರಾಜ, ಈ ಕೂದಲ್ನ ನಂದೇ ಕೂದ್ಲು ಅಂತ ವಾದ ಮಾಡ್ತಾ ಇದ್ದಾಳೆ. ಈ ಕೂದ್ಲು ನಂದ ಇವ್ದ ತಗೋ ನೋಡು. ಈ ಕೂದ್ಲು ಮೇಲೆ ನನ್ ಹೆಸರು ಬರ್ದಿದ್ಯಾ ನೋಡು. ಅಲ್ಲ, ಈ ಕೂದ್ ನೋಡಿ, ಇದು ಇಕ್ಕಿದು ಇಲ್ಲ ಇದು ಇಕ್ಕಿದು ಹೆಂಗ್ ಗೊತ್ತಾಕತಿ? ಇದು ಇವ್ರೇ ಕಣೋ ಕೂದ್ಲು. ರೀ, ಈ ಕೂದ್ಲನಾರ ನೋಡ್ರಿ, ಕರ್ರಾಗ ತೇಟ್ ಚಿಗೋನ್ ಕೂದ್ಲಿದ್ದಂಗೈತಿ. ನನ್ನ ಕೂದ್ಲ ಕೆಂಪದಾವು. ನೀವಿಬ್ರು ಕೂದ್ಲು ಸಂಬಂಧ ಜಗಳ ಆಡ್ಬೇಡ್ರಿ. ಇದು ನಿಮ್ದು ಅಲ್ಲ, ನಿಮ್ದು ಅಲ್ಲ. ಈ ಕೂದ್ ನಂದ. ಮ್ಯಾಗಿ ತರಕ್ ಹೋಗಿದ್ನಿಲ್ಲ, ಅವ್ರ ನಂದ ಕೂದ್ ಬಿದ್ದೈತೆ ಅನ್ಕೋರಿ. ಸುಮ್ಮ ಬರ ತಿನ್ನ. ಯಾಕಂದ್ರ ಯಾರನ್ನ ಕೂದ್ ಬಿದ್ದಿರಲ್ಲ, ಎಲ್ಲಾರು ಕೂದ್ ಹಿಂಗ್ ತೆಗಿತಾರ, ತಿಂತಾರ. ನನ್ಗೆ ಈ ಕೂದ್ಲು ಉಪ್ಪಿಟ್ಟು ಬೇಡ, ತೋಳಗೆ. ಹೋಗ್, ಬೇರೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗಕ್ಕಿ. ಆಯ್ತ್ರಿ, ಮಾಡ್ತೀನಿ. ಚಿಗವ್ವ, ಈಗ ಹೊಸ ಉಪ್ಪಿಟ್ಟು ಮಾಡ್ಬೇಕಂದ್ರ ಅರ್ಧ ತಾಸ ಆಕೈತಿ, ಕಾಯ್ತೀರಿ? ಇನ್ನೇನ್ ಮಾಡೋದು? ಈ ಮನ್ಲಿ ಹೊತ್ತೊತ್ತು ತಿಂಡಿ ಇಲ್ಲ, ಊಟ ಇಲ್ಲ, ಕಾಯಿಲೆ ಬೇಕಲ್ಲ. ಹೋಗ. ಎಷ್ಟೊತ್ ನಿಂದಿರ್ತಿ, ಹೋಗ. ಅಕ್ಕಿಗೆ ಬೇರೆ ಉಪ್ಪಿಟ್ಟು ಮಾಡ್ಕೊಡ, ಅದ್ರಾಗ ಇರು ಕೂದ್ಲ ತೆಗೆದ ಕೊಡ, ಅದ್ ನಾನೇ ತಿಂತಾನೆ. ಈ ಬಸರ ಹೆಣ್ಮಕ್ಳಿಗೆ ಬೈತಿರ್ತೈತಲ್ಲ ಹಂಗ, ಗಂಡನ ಜೋಡಿ ತಿಂಗ್ಳಿಗೊಂದ್ ಜಗಳ ಮಾಡ್ಕೊಳ್ಳೋದು, ಇಲ್ಲಿಗ್ ಬರೋದು, ತನಗ್ ಏನ್ ಬೇಕು ಅದನ್ನ ಮಾಡ್ಸ್ಕೊಂಡ್ ತಿಂದ ಹೋಗ್ಬಿಡುದು. ಇದನ್ ಬಿಟ್ರಿ ಏನ್ ಗೊತ್ತೈತಿ? ಇದನ್ ಬಿಟ್ರಿ ಏನ್ ಗೊತ್ತೈತಿ ಇವ್ರಿಗೆ? ಗಾಯತ್ರಿ, ಯಾರಿಗೆ ಬಾಯಿ ಬಂದಂಗ್ ಬೈತಾ ಇದ್ಯಾ? ಚಿಗವದ ಮನಿ ಕೆಲ್ಸಕ್ಕಿಗೆ ಕೆಲ್ಸಕ್ ಬಾರವ ಅಂತ ನಾ ಕರ್ನ್ಯಾ. ಇಲ್ರಿ ಅಕ್ಕಾರ, ನನಗ 9 ತಿಂಗಳು ಪ್ರೆಗ್ನೆಂಟ್ ಅದೀನ್ರಿ, ನಾನು ಡೆಲಿವರಿ ಆಗೋ ಟೈಮ್ನಾಗ ಐತಿ, ನಾ ಬರೋದಿಲ್ಲ ಅಂತ ಹೇಳಿದ್ಲು. ಏನಿಲ್ಲವ, ಅದು ಡೆಲಿವರಿ ಯಾವಾಗ ಆಗುತ್ತೆ ಏನ, ನೀ ಬಾ, ಒಂದ್ ವೇಳೆ ಕೆಲ್ಸ ಮಾಡುವಾಗ ಡೆಲಿವರಿ ಆತಂದ್ರ ನಾನ ಜೋಪಾನ್ ಮಾಡ್ತೀನಿ ಅಂತ ಕರ್ದೆ. ಅದಕ್ಕಾಕಿ
ಇಲ್ರಿ ಅಕ್ಕಾರ ನಾ ಬರಂಗಿಲ್ಲ, ನಾ ಈ ಟೈಮ್ನಾಗ ಕೆಲ್ಸಕ್ ಬಂದ್ರ ಯಜಮಾನ್ರ ಬ್ಯಾಸರ ಮಾಡ್ಕೋತಾರ ಅಂತ ಹೇಳಿದ್ಲು. ಅಲ್ಲ ಮತ್ತೆ ತುಂಬು ಗರ್ಭಿಣಿ ಕೆಲ್ಸಕ್ ಬಂದ್ರೆ ಬೇಜಾರಾಗಲ್ವೇ? ಅಲ್ಚಿಗವ ಆಕಿ ಕೆಲ್ಸ ಮಾಡಿದ್ರ ನಮ್ ಯಜಮಾನ್ರ ಯಾಕೆ ಬ್ಯಾಸರ ಮಾಡ್ಕೋತಾರ? ಅವಳು ಯಾರ ಯಜಮಾನ್ರು ಅಂತ ಹೇಳಿದ್ಲು? ಅದಕ್ಕಿನ್ ಡೆಲಿವರಿ ಆದ್ಮೇಲೆನ ನನಗ್ ಗೊತ್ತಾಗ್ಬೇಕು. ಅಂದ್ರ ನಮ್ ಯಜಮಾನ್ರಿಗೆ ಸ್ವಲ್ಪ ಹೆಣ್ಗಳಲ್ಲ, ಸ್ವಲ್ಪ ಕಣ್ಣೀರ್ ಹಾಕಿರ್ ಸಾಕು ಕರಿಗೆ ಬಿಡ್ತಾರ, ಅದಕ್ಕಂದೆ ಅಷ್ಟ. ನನ್ ತಮ್ಮನಂತ ಗಂಡನ್ ಪಡೆಯಕ್ಕೆ ಪುಣ್ಯ ಮಾಡಿದೆ ಕಣೆ ಗಾಯತ್ರಿ. ನನ್ ಗಂಡನು ಇದಾನೆ, ಅಮಾವಾಸ್ಯೆ ಉಳ್ಮೆ ಬಂದ್ರೆ ದೆವ್ವ ಬಡ್ದವನಂಗೆ ನನ್ಗ್ ಜಗಳ ಮಾಡಿ ಮಾಡಿ ತವರ್ ಕಳಿಸ್ತಾನೆ. ಅಲ್ವೇ ಗಾಯಿ, ನೀನ್ ಯಾವತ್ತು ನಿನ್ ತವ್ರ ಮನೆಗ್ ಹೋಗಿದ್ದನ್ನ ನಾನ್ ನೋಡ್ಲೇ ಇಲ್ಲ. ಅಂದ್ರೆ ನನ್ ತಮ್ಮ ನಿನ್ನ ಅಷ್ಟು ಚೆನ್ನಾಗ್ ನೋಡ್ಕೋತಾನೆ ಅಂತಾಯ್ತು ಅಲ್ವೇ? ಮೂಚಿಗವ ನಿಮ್ ತಮ್ಮರು ನನ್ನ ಬಾಳ್ ಚಲೋ ನೋಡ್ಕೊಂತಾರ್ರಿ. ಯಾಕಂದ್ರ ಅವ್ರ ಏನಂತ ಹೇಳಿ ನನಗ್ ಗೊತ್ತೈತಿ, ಅವ್ರ ಸಿಟ್ ಎಷ್ಟೊತ್ತನ ಇರ್ತೈತಿ ಅನ್ನೋದು ನನಗ್ ಗೊತ್ತೈತಿ. ಒಂದ್ ವೇಳೆ ಸಿಟ್ನಾಗ ಏನಾರ ಅವ್ರ ನನ್ಗ್ ಮಾತಂದ್ರ ಸುಮ್ ಎದ್ದು ಬಿಡ್ತೀನಿ ನೋಡ್ರಿ. ನಾವು ಉತ್ತರನ ಕೊಡಂಗಿಲ್ಲ. ಹೆಣ್ಮಕ್ಳಾದವ್ರು ಸಹಿಸ್ಕೊಂಡ್ ಹೋಗಾಕ ಬೇಕ್ರಿ. ಹಂಗೇನಾರ ಎದ್ರಿಗ್ ಬಿದ್ದು ನಾವೇನಾರ ಗಂಡಗ್ ಎದ್ರ ಮಾತಾಡಿದ್ವಿ ಅಂದ್ರ ಅದು ಗಂಡಕ್ ಕೊಡು ಮರ್ಯಾದೆ ಅಲ್ರಿ. ಯಾವತ್ತಿದ್ರು ಗಂಡನ ಮೇಲ್ ನೋಡ್ರಿ ಚಿಗವ. ಏಯ್ ಸಾಕ್ ಸುಮ್ನೆ ಇರೇ. ನಿನ್ ಗಂಡನ್ ಹೊಗಳ್ತಿದ್ಯೋ ನನ್ನನ್ ತೆಗಿತಾ ಇದೀಯ ನೀನು. ನಿನಗಿಂತ ಮುಂಚೆ ಅವನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನು ನನ್ ತಮ್ಮ ಕಣೆ. ಏನಾಯ್ತು ನಿಂಗ? ಸೀಮೆಯಾಗಿರ್ಲಾರ್ದಕ್ ನಿಮ್ ಅಕ್ಕ ಒಂದ್ ಸಣ್ಣ ಕೂದಲ್ ಸಂಬಂಧ ಇಷ್ಟ ದೊಡ್ಡ ಜಗಳ ಮಾಡೋದ? ಒಂದೊಂದ್ಸತಿ ಅಡಿಗೆ ಮಾಡುವಾಗ ಕೂದ್ಲು ಬರ್ತಾವ್ರಿ, ಯಾರ ಮನ್ಯಾಗೂ ಬರಂಗೇ ಇಲ್ಲನ. ಅದ್ರಾಗೂ ಆ ಕೂದ್ಲ ನಿಮ್ ಅಕ್ಕಂದ. ಅಲ್ಲ ಆ ಕೂದ್ಲು ಹಾಕಿದ ಅಂತ ಹೆಂಗೆ ಹೇಳ್ತಿ? ನೀವು ಆ ಕೂದ್ಲನ್ ನೋಡ್ಬೇಕಿತ್ತು, ಅಷ್ಟ ಉದ್ದ ಅದ ಕಲರ್ ಇತ್ತು. ಇನ್ನ ಕೂದ್ಲು ಮ್ಯಾಟ್ರ್ ಹೋಗಿಲ್ಲನ? ಅಲ್ಲ ನಿಂಗ ಗೊತ್ತಲ್ಲ ನಮ್ಮ ಅಕ್ಕಂದು ಸಿಟ್ಟಿನ ಸ್ವಭಾವ ಅಂತೇಳಿ. ಸಿಟ್ನಾಗ ಕೇಂದ್ರ ಒಂದು ಮಾತು ಅಂತಾಳ, ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ನಾ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ? ನಾ ಏನ್ ಮನುಷ್ಯಳಲ್ಲನ? ನೀವ್ ಯಾವಾಗ್ಲೂ ನಿಮ್ ಅಕ್ಕನ ಪರವಾಗಿ ಮಾತಾಡ್ತೀರಿ, ನನ್ ಪರವಾಗಿ ಎಲ್ಲಿ ಮಾತಾಡ್ತೀರಿ? ನಾವ್ ಹುಟ್ಟಬೇಕಾದ್ರೂ ಅನಾಥಾಗೆ ಹುಟ್ಟಿನಿ, ಈಗ ಗಂಡಿದ್ರು ಇರ್ಲಾರ್ದಂಗ ನನ್ ಗತಿ. ಏ ನೀ ಹಂಗ್ಯಾಕೆ ಅನ್ಕೋತಿ? ನೋಡು ಆಕಿ ಗಂಡನ ಜೋಡಿ ಜಗಳ ತೆಗೆದು ಇಲ್ಲಿ ಬಂದಾಳ. ಈಗ ನಾವು ಬೈದ್ರ ಆಕೆ ಎಲ್ಲಿ ಹೋಗ್ಬೇಕು? ಮತ್ ನಾನ್ ಎಲ್ಲಿ ಹೋಗ್ಬೇಕು? ಹಾ ನನಗ್ ಗೊತ್ತ, ನೀವ್ ಎಷ್ಟ ಬೈದ್ರು ನನ್ಗೆಲ್ಲೂ ಹೋಗಕ್ ದಾರಿ ಇಲ್ಲ ಅಂತ ಹೇಳಿ ಬೈಯುದ ಮಾಡ್ತಿರಲ್ರಿ. ಬೈರಿ ಬೈರಿ, ಅದೆಷ್ಟು ಬೈತಿರಿ ನಾನು ನೋಡ್ತೀನಿ. ನಿಮ್ಮ ಅಕ್ಕನು ಅದೆಷ್ಟು ಊರ್ದ ಅಡ್ಡಾಡ್ತಾಳ, ಅಡ್ಡಾಡ್ಲಿ. ಆ ದೇವ್ರು ಒಂದಲ್ಲ ಒಂದಿನ ನನ್ ಮೇಲೆ ಕಣ್ ತರಿತಾನ, ಆವಾಗ ತೋರಿಸ್ತೀನಿ ನಾ ಯಾರಂತ ಹೇಳಿ. ಆತಾತ್ ಅವಾಗ ತೋರ್ಸಕತ್ತ. ಈಗ ನಾನು ನಿನ್ನ ಗಂಡ ಅನ್ನೋದನ್ನ ಮರಿಬೇಡ. ತಗಿರಿ ಕೈನ. ಸುಮ್ನ ನನ್ನನ್ನ ಸಮಾಧಾನ ಮಾಡಕ್ ಬರಕ್ ಹೋಗ್ಬೇಡ್ರಿ ನೀವು. ಮೊದಲ್ ನೀವು ನಾ ನಿಮ್ ಹೆಂಡತಿ ಅನ್ನೋದನ್ನ ನೆನ್ಪನಾಗ ಇಟ್ಕೋರಿ, ಅವಾಗ ನೀವು ನನ್ ಗಂಡ ಅನ್ನೋದನ್ನ ನನ್ನ ನೆನ್ಪನಾಗ ಇಟ್ಕೋತೀನಿ. ಸುಮ್ಮನೆ ನನ್ನ ರಂಸಾಕ್ ಬರ್ಬೇಡ್ರಿ, ಹೋಗ್ ಬಿಡ್ರಿ ಅತ್ತಾಗ. ಇವ್ ಯಾವತ್ತೂ ಒಂದಾಗಂಗೇ ಇಲ್ಲನ, ಇವು ಜಾತಿನೇ ಇಂಥವನ. ನಿಮ್ಮ ಅಕ್ಕ ಯಾವಾಗ ಗಂಡ ಮನಿಗ್ ಹೋಗ್ಕಳ? ಆಕಿ ಗಂಡ ಬಂದು ಕರ್ಕೊಂಡು ಹೋದ್ಮೇಲೆ ಅವ್ರು ಯಾವಾಗ ಬರ್ತಾರ? ಅವ್ರ ಮನಸ್ಸು ಬಂದಾಗ. ಒಂದ್ ಸಣ್ಣ ಕೂದ್ಲಿನ ಸಂಬಂಧ ಎಷ್ಟು ಮಾತಾಡ್ತಾಳಲ್ಲ ಆಕಿ. ಮಾತಾಡ್ಲಿ ಮಾತಾಡ್ಲಿ, ನಾನು ನೋಡ್ತೀನಿ ಎಲ್ಲಿ ಹೊಕ್ಕಳ. ನನ್ನ ಕೈಯಾಗ ಸಿಗ್ಲಾರ್ದ ಸಿಗಲ್ ನನ್ನ ಕೈಯಾಗ, ಐತಕೀಗ ಹಬ್ಬ. ಅದ್ ನಂದೇ ಕೂದ್ಲು ಅಂತ ವಾದ ಮಾಡ್ತಾಳಲ್ಲ ಇವಳೇನ್ ನನ್ ಕೂದ್ಲು ತಗೊಂಡೋಗಿ DNA ಟೆಸ್ಟ್ ಮಾಡಿಸ್ಕೊಂಡ್ ತಂದಿದ್ಲ. ಎಷ್ಟು ಮಾತಾಡ್ತಾಳೆ. ಕೊಬ್ಬು ನೋಡ, ಅವಳು ಕೊಬ್ಬು. ಗಂಡ ಚೆನ್ನಾಗ್ ನೋಡ್ಕೋತಾನೆ ಅನ್ನೋ ಅಹಂಕಾರ. ನಾನು ಈ ಮನೆಗೆ ದೊಡ್ಡ ಮಗಳು, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಜೋರಾಗಿ ಮಾತಾಡ್ತೀನಿ, ಸಹಿಸ್ಕೋಬೇಕಪ್ಪ. ಇಲ್ಲ ಅಂದ್ರೆ ನಾನು ಈ ಮನೆಗೆ ದೊಡ್ಡ ಮಗಳಾಗಿ ಏನ್ ಪ್ರಯೋಜನ? ಅವಳು ಹೊರಗಿಂದ ಬಂದವಳು, ನಯ ವಿನಯ ಅಂತ ತಗ್ಗಿ ಬಗ್ಗಿ ಮಾತಾಡ್ಬೇಕು. ನನ್ ರೇಂಜ್ಗೆ ಮಾತಾಡ್ತಾಳೆ, ನನ್ಗೇನ್ ಮರ್ಯಾದೆ ಇರತ್ತೆ? ತಿಂಗಳಿಗೊಂದ್ಸರಿ ಬರೋದಕ್ಕೆ ಹಿಂಗೆಲ್ಲಾ ಮಾತಾಡ್ತಾಳೆ. ನಾನೇನಾದ್ರೂ ಇಲ್ಲೇ ಇದ್ಬಿಟ್ಟಿದ್ರೆ ಇನ್ನೆಷ್ಟು ಮಾತಾಡ್ತಿದ್ಲು. ನನ್ ಕಷ್ಟ ನಾನು ಯಾರಿಗೆ ಹೇಳ್ಕೊಳ್ಳಿ? ಅಯ್ಯೋ ಮುನೇಶ್ವರ. ಅವಳ ಕಷ್ಟನೆಲ್ಲ ಅವಳ ಗಂಡನ ಹತ್ರ ಹೇಳ್ಕೊತಾಳೆ. ನನ್ಗೆ ಯಾರು ಇಲ್ವಲ್ಲಪ್ಪ ಹೇಳ್ಕೊಳಕ್ಕೆ. ಡೋರ್ ಓಪನ್ ಆಗೇ ಇದೆ.
ಈ ಸೋಂಬೇರಿ ಇನ್ನೂ ಮಲಗಿಲ್ಲ ಅನ್ಸತ್ತೆ. ಇವ್ರ ಅಕ್ಕನ ಬಗ್ಗೆ ಅವನಿಗೆ ಚಾಡಿ ಹೇಳ್ತೀನಿ, ಈ ದಂಡ ಪಿಂಡಕ್ಕೆಲ್ಲ ಅರ್ಥ ಆಗತ್ತೆ. ಹೋಗೋ ಮುಂದೆ 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 ಮುಂದೆ. ಆಹಾ, ಇವನಷ್ಟು ಖುಷಿಯಾಗಿ ನಾನು ಇಲ್ವಲ್ಲಪ್ಪ. ಅಕ್ಕ ತಮ್ಮಂಗೆ ಸರಿಯಾಗಿ ಸಿಕ್ಕಿದೆ ಈ ಮನೆ. ಈ ಮನೆಗ್ ಬರಕ್ಕೆ ಇವರಿಬ್ರು ಏನ್ ಪುಣ್ಯ ಮಾಡಿದ್ರು ಏನೋ. ಆಕಾಶ, ಆಂಟಿ ಆಕಾಶ, ಆಂಟಿ ಯಾಕೋ ನಿದ್ರೆ ಬರ್ಲಿಲ್ವಾ ನಿನ್ಗೆ? ಇಲ್ಲ ಆಂಟಿ, ನಿದ್ದೆ ಬರವಲ್ತಾಗಿತ್ತು, ಅದಕ್ಕೆ ಗೇಮ್ ಆಡಕತ್ತಿದ್ದೆ. ಓ, ಗೇಮ್ ಆಡ್ತಿದ್ಯಾ? ಆಡು ಆಡು, ಗೇಮ್ ಆಡೋ ವಯಸ್ಸಲ್ವಾ, ಆಡಪ್ಪ. ಯಾಕಂಟಿ ನಿಮಗ್ ನಿದ್ದೆ ಬರವಲ್ತಾ? ನನ್ಗೆಲ್ಲಪ್ಪ ನಿದ್ರೆ ಬರುತ್ತೆ. ನಿಮ್ಮ ಅಕ್ಕನಷ್ಟು ಅದೃಷ್ಟ ನಾನ್ ಮಾಡಿಲ್ಲ ನೋಡು. ಅರಮನೆ ಅಂತ ಮನೆ, ಚಿನ್ನದಂತ ಗಂಡ, ನಿನ್ನೆ ನೋಡು ಎಷ್ಟು ಜಾಲಿಯಾಗಿ ಗೇಮ್ ಆಡ್ತಿದ್ಯಾ ಅಂತ. ನಿಮ್ ಬಾವಂಗೆ ಇರೋಳೊಬ್ಳೇ ಅಕ್ಕ, ನನ್ಗೆಲ್ಲಿಂದ ಬರುತ್ತಪ್ಪ ನಿದ್ರೆ? ಯಾಕಂಟಿ ನೀವು ಆರಾಮ ಮಲ್ಕೋಬತ್ತಾನೆ? ಏನ್ ಮಲ್ಗೋದೋ ಏನೋ, ನನ್ನ ನಿಮ್ ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಗಕ್ಕೆಲ್ಲಪ್ಪ ಬಿಡ್ತಾರೆ. ನನ್ ನೆಮ್ಮದಿ ಕಿತ್ಕೊಳಕ್ಕೆ ಕಾಯ್ತಾ ಇದಾರೆ ಎಲ್ಲ. ಹ್ಞೂ, ಯಾರ್ರೀ ಆಂಟಿ? ನಿಮ್ಮ ಅಕ್ಕ. ಹಾಗಂತ ಹೇಳ್ತೀನಿ ಅನ್ಕೊಂಡ್ಬಿಟ್ಟಿಯಾ? ಇಲ್ಲಪ್ಪ, ತಾಯಿ ತಂದೆ ಇಲ್ದಿರ ತಬ್ಲಿ ಅಂತ ನನ್ ತಮ್ಮ ನಿಮ್ಮ ಅಕ್ಕನ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಾ ಇದ್ದಾನೆ. ನನ್ಗಿಂತ ಚೆನ್ನಾಗಿ ನಿನ್ನನ್ನ ನೋಡ್ಕೋತಾ ಇದಾರೆ ಅಂತ ಅದ್ರಲ್ಲಿ ನಾನೇನಾದ್ರೂ ಹೇಳಿದ್ರೆ ನಡೆಯುತ್ತೀಯೇ? ಸರಿ ಆಂಟಿ, ನಂಗೆ ನಿದ್ದೆ ಬಲಿತ, ನಾ ಮಲ್ಕೋತೀನಿ ಈಗ. ನಿದ್ರೆ ಬರ್ತಿದ್ಯೇನೋ? ನೀನ್ ಮಲಕ್ಕೋ. ನನಗ್ ನಿದ್ರೆ ಬರ್ಲಿಲ್ಲ ಅಂದ್ರೆ ನಿನ್ಗೂ ನಿದ್ರೆ ಬರ್ಬಾರ್ದು ಅಂತ ಕಾನೂನು ಏನಾದ್ರೂ ಇದೆಯಾ? ನಿನ್ ಮಲಕ್ಕೋ. ತಿಂದು ಉಂಡು ಚೆನ್ನಾಗಿ ನಿದ್ರೆ ಮಾಡ್ಬೇಕು. ನೀನ್ ಮಲಕ್ಕೋ. ಗುಡ್ ನೈಟ್ ಆಂಟಿ. ಗುಡ್ ನೈಟ್ ಕಣೋ, ಸ್ವೀಟ್ ಡ್ರೀಮ್. ಇದೇನಿದು? ಇನ್ನ ಕಸ ಹುಡುಗಿಲ್ಲ, ಥಳಿ ರಂಗೋಲಿ ಮಾಡಿಲ್ಲ, ಏನ್ ಮಾಡತ್ತಳಿಕಿ? ನಾವ್ ವಾಕಿಂಗ್ ಹೋಗ್ಬೇಕಾದ್ರ ಹಾಕೊಂಡ್ರ ಬಾಗ್ಲ ಹಂಗಾಯ್ತಲ್ಲ. ಇನ್ನ ಯಾರಿಗೂ ಎದ್ದೆ ಅಲ್ಲನ? ಇದೇನಿದು? ನಾವು ಹೋಗೋತ್ನಾಗ ಲೈಟ್ ಆನ್ ಮಾಡಿದ್ನಿ, ಅದು ಆಫ್ ಮಾಡಿಲ್ಲ. ಅಡುಗೆ ಮನೆಯಾಗೂ ಇಲ್ಲ. ಅಲ್ಲ, ಇಷ್ಟೊತ್ತಿಗೆ ತಿರುಗಿ ನಾಷ್ಟಾ ರೆಡಿ ಮಾಡಿರ್ತಿದ್ಲಿಕ್ಕಿ, ಈಗೇನಾಯ್ತು? ಏನ ಏ ಈಕೆ ನಿನ್ನ ಎದ್ದೆ ಅಲ್ಲ? ಟೈಮ್ 7:30 ಆತ, ಕೆಳಗ ಕಸ ಹುಡುಗಿಲ್ಲ, ನೀ ಇನ್ನ ಎದ್ದಿಲ್ಲ. ನೀ ಇನ್ನ ರೆಡಿ ಆಗುದು ಯಾವಾಗ? ನಾಷ್ಟಾ ಯಾವಾಗ ರೆಡಿ ಮಾಡಕ್ಕೆ? ಏ ಹೇಳ. ಅಯ್ಯೋ ರೀ ತೆಗಿಬೇಡ್ರಿ ಇದನ್ನ, ತಂದ್ ಹಿಡ್ಯಾದೈತ್ ನನಗ ಜ್ವರ ಬಂದಂಗ ಆಗೈತಿ. ತಲಿ ದಿಮ್ಮಿ 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 ಅಂತ ಹೊಡ್ಯಾಕತ್ ಬಿಟ್ಟೈತ್ರಿ. ಕಣ್ಣು ಬಗ ಬಗ ಉರಿಯಾಕತ್ತಾವು. ಹೊಟ್ಯಾಗ ಸಂಕಟ ಆದಂಗ ಆಕತೈತ್ರಿ ನನಗ. ಬೆನ್ನೊಂದು ಹೊಡಿದ ಮಾಡಾತೈತ್ರಿ. ನನ್ ಪಾಡಿಗೆ ನನ್ ಬಿಟ್ಟು ಬಿಡ್ರಿ ಇವತ್ತೊಂದಿನ. ಅಲ್ಲ, ಇಷ್ಟೆಲ್ಲ ನೂಸ್ಕೊಂಡು ಹೆಂಗ್ ಮಲ್ಕೊಂಡಿ? ಮತ್ ಏನ್ ಮಾಡ್ಲಿ ನಾನು? ಏ ದವಾಖಾನಿಗೆ ಹೋಗ್ ನಡಿ. ಅಯ್ಯೋ ಎಲ್ಲಿ ದವಾಖಾನಿ ತಂದ್ರಿ? ನನ್ ಎದ್ ಹೋಗಕ್ ಆಗ್ಲಾರ್ದಂಗ ಆಗೈತಿ. ದವಾಖಾನೆ ಅಂತೀವ್ರಿ, ದವಾಖಾನೆ. ಏ ಹೇಳ, ನೀ ಹಿಂಗ್ ಮಲ್ಕೊಂಡ್ರ ಆರಾಮ ಆಗುದ ಹೆಂಗ? ಅಲ್ಲ, ಇದ್ಕಿದಂಗ ಇಷ್ಟೆಲ್ಲಾ ನೋವುಗಳು ಹೆಂಗ್ ಬಂದು ಈಕಿಗೆ? ಹೆಂಗ್ ಬರ್ತೈತಿ ಅಂದ್ರ ಅದೇನ್ ಹೇಳಿ ಬರ್ತೈತನ? ಬರೋ ಟೈಮಿಗೆ ಬರ್ತೈತಿ, ಹೋಗೋ ಟೈಮಿಗೆ ಹೋಗ್ತೈತಿ. ಹೋಗುವವರೆಗೂ ನಾವ್ ಅನ್ಭವಿಸ್ಬೇಕಷ್ಟ. ಅದ ಯಾಕೆ ಅನುಭವಿಸ್ತಿ ಅಂತ ನಡಿ, ದವಾಖಾನಿಗೆ ಹೋಗುನು. ಅಲ್ಲ, ಒಂದಲ್ಲ ಎರಡಲ್ಲ, ದೇಹದಾಗಿರು ಎಲ್ಲಾ ಪಾಟ್ಗಳು ನೋಯಾಕತ್ತಾವತ್ತಿ. ನಡಿಯ, ನಿಂಗೇನ್ರೆ ಆದ್ರ ನಾ ಏನ್ ಮಾಡ್ಬೇಕ? ಆದ್ರ ನನಗ ಆಕೈತಿ, ನಿಮಗೇನಾರ ಆಕೈತನ? ನೀವು ಸ್ವಲ್ಪ ಸುಮ್ಮಿದ್ ಬಿಡ್ರಿ, ತಾನಾಗ್ಲೇ ಸರಿ ಹೋಗುತ್ತದ. ಆತಾತ್, ಎಷ್ಟೊದ್ ಮಲ್ಕೋತಿ ಮಲ್ಕೋ. ನಾ ಅಂತೂ ದವಾಖಾನಿಗೆ ಹೋಗ್ಬಾತ್ ಕರೆದಿನಿ, ನೀನ ಬರಂಗಲ್ಲ, ತಾಟ ಮಾಡಾತಿ. ನೋಡು, ನೀ ಲಘು ಆರಾಮಾಗ. ಇಲ್ಲ, ನೀ ಹಿಂಗ್ ಮಲ್ಕೊಳ್ದು ನನ್ ಕೈಲಿ ನೋಡಕ್ ಆಗಲ್ಲ. ಅಯ್ಯೋ, ಅದ್ ನನ್ ಕೈಯಾಗಿಲ್ರಿ. ಅದ ಆರಾಮಾಗೋ ಟೈಮಿಗೆ ಆರಾಮ್ ಆಕೈತಿ.
ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೋರಿ. ಏನ್ ನೋಡ್ಕೊಳ್ಳೋದು ಏನೋ. ಅಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಒಂದು ತಿಳಿವಲ್ದಂಗ ಆತಲ್ಲ. ಅಲ್ಲ ಹೆಂಡತಿ ಒಂದಿನ ಮಲಗಿದ್ರೆ ನಮ್ ಕೈಕಾಲ ಆಡ ಇಲ್ಲಲ್ಲ. ಮನಿ ಕೆಲಸ ಮಾಡೋದು ಯಾರ, ಟಿಫನ್ ತಯಾರು ಮಾಡೋದು ಯಾರ? ನನಗ ದಿಮಾಕ್ ಮಾಡ್ತಿದ್ಲಲ್ಲ, ಈಗ ಮನ್ಯಾನ್ ಕೆಲ್ಸ ಮಾಡ್ಲಿ ಇವ್ರ ಅಕ್ಕಡ್ ಸೊಕ್ಕೆಲ್ಲ ಮುರಿದ್ ಹೋಗುತ್ತ. ಏನ್ ಮಾಡತ್ತಿ ಅಕ್ಕ? ಕಾಣಿಸ್ತಾ ಇಲ್ವಪ್ಪ? ಬಟ್ಟೆಗಳು ಮಡಿಸ್ತಾ ಇದೀನಿ. ಅಕ್ಕ ನನ್ನ ಹೆಂಡತಿ ಸ್ವಲ್ಪ ಜಾಸ್ತಿ ಮಾತಾಡ್ತಾಳ, ನೀ ಬೇಜಾರ್ ಮಾಡ್ಕೋಬೇಡಕ್ಕ. ನಿನ್ ಹೆಂಡತಿ ಸ್ವಲ್ಪ ಜಾಸ್ತಿ ಅಲ್ಲಪ್ಪ, ತುಂಬಾ ಜಾಸ್ತಿ ಮಾತಾಡ್ತಾಳೆ. ಬಿಟ್ರೆ ಬೋರ್ದ್ ಬಾಯಾಗ ನುಂಗ್ಬಿಡ್ತಾಳಪ್ಪ. ಯಾಕೆ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಬಾಯಿಂದ ಮಾತುಗಳೇ ಬರ್ತಿಲ್ವಾ? ಹಂಗೇನಿಲ್ಲಕ್ಕ, ಆಕಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳ. ನನಗ್ ಗೊತ್ತು, ನಾ ಹೇಳಿದ್ರು ಕೇಳಂಗೇ ಇಲ್ಲ. ನೀನೇ ದೊಡ್ಡಕ್ಕೆಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೂನಪ್ಪ, ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವಳು ಇಲ್ಲಿವರೆಗೂ ಬಂದಿರೋದು. ನಾನು ಅವಾಗ ಬಿಸಿ ಮುಡ್ಸಿದ್ರೆ ಬಾಲ ಮುದ್ರಕೊಂಡು ತೆಪ್ಪಗಿರೋಳು. ಅಲ್ಲ, ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದಿನೇ ಬೇಡ್ವಾ? ಬಾಯಿಗೆ ಬಂದಂಗೆ ಒದರ್ತಾಳೆ. ಹಾ ಅಲ್ಲ ಕಣೋ, ಅವಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಇರೋನೊಬ್ಬ ತಮ್ಮ, ಅವನು ದಂಡ ಪಿಂಡ. ಅವಳಿಗೆ ಅಷ್ಟು ದಿಮಾಕಿರ್ಬೇಕಾದ್ರೆ ನಾನು ನಿಮ್ಮಕ್ಕ ಈ ಮನೆಗೆ ಹಿರಿ ಮಗಳು, ನನ್ಗೆ ಎಷ್ಟಿರ್ಬೇಡ. ಹೋಲ್ ಬಿಡಕ್, ಆಕಿ ಸಣ್ಣಕ್ಕಿ, ಏನೋ ಗೊತ್ತಿಲ್ಲ ಒಂದ್ ಎರಡು ಮಾತಾಡಿರ್ತಾಳ. ನೀನ್ ಬೇಜಾರ್ ಮಾಡ್ಕೋಬೇಡ. ನಿನ್ ಮುಖ ನೋಡ್ ಸುಮ್ನೆ ಇದೀನಿ ಕಣೋ. ಅಕ್ಕ, ನಿನ್ನೆ ನಿನಗ್ ಹಿಂಗ ಅಂದೆ ಅಂತ ಹೇಳಿ ಪಾಪ ನಾನು ಹೇಳ್ತಿ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ. ಅದಕ್ಕ ಕೆಳಗ ಕಸ ಹುಡುಗಿಲ್ಲ, ನಾಷ್ಟಾ ತಯಾರು ಮಾಡಿಲ್ಲ, ಆಕೆ ಏನು ಮಾಡಿಲ್ಲ, ಮಲ್ಕೊಂಡ ಬಿಟ್ಟಾಳ. ಅದನ್ನೆಲ್ಲ ಯಾರ್ ಮಾಡ್ತಾರೆ ಈಗ? ಅದ ಇನ್ಯಾರು ಮಾಡ್ತಾರ? ಮನ್ಯಾಗ ಹೆಂಗ್ಸ್ ಅಂತಿರಕ್ ನೀನೇ ಮಾಡ್ಬೇಕು. ಅಕ್ಕ, ನಿನ್ನೆ ನಿನಗ್ ಹಿಂಗ ಅಂದೆ ಅಂತ ಹೇಳಿ ಪಾಪ ನಾನು ಹೇಳ್ತಿ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ. ಅದಕ್ಕ ಕೆಳಗ ಕಸ ಹುಡುಗಿಲ್ಲ, ನಾಷ್ಟಾ ತಯಾರು ಮಾಡಿಲ್ಲ, ಆಕೆ ಏನು ಮಾಡಿಲ್ಲ, ಮಲ್ಕೊಂಡ ಬಿಟ್ಟಾಳ. ಅದನ್ನೆಲ್ಲ ಯಾರ್ ಮಾಡ್ತಾರೆ ಈಗ? ಅದ ಇನ್ಯಾರು ಮಾಡ್ತಾರ? ಮನ್ಯಾಗ ಹೆಂಗ್ಸ್ ಅಂತಿರಕ್ ನೀನೇ ಮಾಡ್ಬೇಕು. ಯಾಕ ರಾಜು, ನೀನ್ ಹೆಂಡತಿ ಹಿಂಗ ಅಂದ್ಲು ಅಂತ ಇಷ್ಟೊತ್ತವರ್ಗು ಇವಾಗಿನವರ್ಗು ಈ ಕಣ್ಗಳನ್ನ ಹಿಂಗ್ ಮುಚ್ಚಿಲ್ಲ ಕಣೋ. ಅದ್ ಯಾಕೋ ಗೊತ್ತಿಲ್ಲ, ನೋಡಿಲಿ ಇದೆಲ್ಲ ಗಿರ್ರ ಅಂತ ಸುತ್ತಾ ಇದೆ ಕಣೋ. ನಿನಗೂ ಸುತ್ತಿದ್ಯಾ? ಇಲ್ಲ, ನಂಗೇನ್ ಸುತ್ತವಂತು. ಅಕ್ಕ, ನೀ ಏನು ಮಾಡ್ಬೇಡ, ಸಾವಕಾಶಿ ಹೇಳು. ಎದ್ದ ಹಂಗ ಬಂದ ಸ್ವಲ್ಪ ನಾಷ್ಟ ತಯಾರು ಮಾಡು. ನೋಡು, ಒಂದೇ ದಿನಕ್ಕೆ ನೀನ್ ವರ್ಷ ತೋರಿಸ್ತಾ ಇದೀಯ. ತಲೆ ಗಿರ್ರ ಅಂತ ಸುತ್ತಾ ಇದೆ ಅಂದ್ರು ನಾಷ್ಟ ಮಾಡ್ಕೊಳಕ್ಕ ಅಂತಿದ್ಯಲ್ಲ. ಅಲ್ಲಿಗೆ ನಿನ್ ಲೆಕ್ಕಾಚಾರ ಏನು? ಇವಳು ಇಲ್ಲಿಗ್ ಬಂದು ಆರಾಮಾಗಿ ತಿನ್ಕೊಂಡ್ ಹೋಗ್ತಾಳೆ, ತಿನ್ನೋ ತಪ್ಪು ಕೆಲ್ಸ ಮಾಡ್ಲಿ ಅಂತ ತಾನೇ? ನನಗ್ ಗೊತ್ತು ಕಣೋ. ಹೂ ಕಣೋ, ಮದ್ವೆ ಆದ್ಮೇಲೆ ಹೆಂಡ್ತಿರೇ ಮುಖ್ಯ ಹೋಗ್ತಾರೆ. ಅಕ್ಕ ತಮ್ಮ ತಂಗಿ ಅನ್ನೋದು ಎಲ್ಲಿದೆ ಇವಾಗ? ನಿನ್ನೂ ಸೇರಿ ಎಲ್ಲರೂ ಹೆಂಡ್ತಿ ಸೇರಿಟ್ಕೊಂಡು ಹೋಗವ್ರೆ. ಅಕ್ಕ, ನೀ ಏನ್ ಹೇಳಿದ್ದೆ ಆಗಲೇ? ತಲೆ ಸುತ್ತಾತತ್ತೆ ಅಂತ ಹೇಳಿದಿಲ್ಲ? ಹೂ ಕಣೋ. ಮತ್ತ ಹಂಗಿದ್ದಾಗ ಇವೆಲ್ಲ ಯಾಕೆ ಮಾಡತ್ತಿ? ಎಲ್ಲ ಆಮೇಲೆ ಮಾಡ್ಬೋದು. ನೀ ಮಲ್ಕೋ, ಸುಮ್ ಮಲ್ಕೋ, ಮಲ್ಕೋ, ಸುಮ್ ಮಲ್ಕೊಳ್ಳಿ, ಮಲ್ಕೋ. ಅಲ್ಲ, ಈ ಬಸ್ ನಡು ಸಿಗಾಕೊಂಡ್ರು ನಾವು ಬದುಕಿ ಬರ್ಬೋದು, ಆದ್ರೆ ಈ ಇಬ್ರು ಹೆಂಗಸರ್ ನಡು ಸಿಕ್ಕ ನಾವು ಬದುಕ್ಲಿಕ್ಕೆ ಆಗಲ್ಲ ನೋಡು. ಅಲ್ಲ, ಈಕಿ ಕರ್ದ್ನಿ ನನ್ನ ಹೆಂಡತಿಗೆ, ಬಾರ ದವಾಖಾನಿಗೆ ಹೋಗೋಣ ಅಂದ್ರೆ ಆಕಿ ನಾ ಬರಂಗಿಲ್ರಿ ಅಂತ ಹಠ ಮಾಡ್ತಾಳೆ. ನಮ್ಮ ಅಕ್ಕಗೆ ಬಾರ್ವಾ ಅಡ್ಗೆ ಮಾಡಬಾ ಅಂದ್ರೆ ಆಕಿನೂ ನಾ ಅಡ್ಗೆ ಮಾಡಲ್ಲ ಅಂತ ಹಠ ಮಾಡ್ತಾಳೆ. ಇಂಥವ್ರ ನಡು ಏನು ಸಿಕ್ಕ ಸಾಯ್ದವ ನಾವು. ಇದ್ದಾನಲ್ಲ ಆಪತ್ ಬಾಂಧವ ಆಕಾಶ, ಕರೆಕ್ಟ್. ಈಗಿನ ಕಾಲದ ಹುಡುಗರು ಯೂಟ್ಯೂಬ್ ನೋಡಿ ಎಲ್ಲ ಅಡುಗೆ ಮಾಡೋದು ಕಲ್ತಿರ್ತಾರೆ. ಸುಮ್ಮ ಅವಂಗ ಹೇಳ್ಬಿಟ್ರೆ ಕರೆಕ್ಟಾಗಿ ಅಡುಗೆ ಮಾಡ್ತಾನೆ, ನಾಷ್ಟ ಊಟ ಗೀಟ ಎಲ್ಲ ಮಾಡ್ತಾನೆ. ಆಕಾಶ,
ಸುಖನಾತಿ ತನ್ಕುಳ್ ಕೆಲ್ಸ ಮಾಡಕ್ ಆಗಲ್ಲ ಅಂತ ಹುಷಾರಿಲ್ಲ ಅಂತ ನಾಟಕ ಆಡ್ಕೊಂಡು ತೊನ್ಗೊಂಡನ್ ಕಳ್ಸಿದಾಳೆ. ನಾನ್ ಯಾರು ಕೆಲ್ಸ ಮಾಡ್ಬಿಡ್ತೀನ? ವನಜ ಇವಳಿಗಿಂತ ಒಂದ್ ಸ್ಟೆಪ್ ಮೇಲೇನೆ ನಾನು. ಹಾ ಏನಪ್ಪ ಆಕಾಶ, ಏನ್ ಆಕಾಶ ನೋಡ್ಕೊತ ನಿಂತ್ಬಿಟ್ಟಿ? ಏನ್ ಹೇಳ್ರಿ ಮಾಮ, ಇವತ್ ಮಳೆ ಬರ್ತದ ನೋಡಕತ್ತಿದ್ದೆ. ಓ, ಮಳಿ ಬಂದ್ರು ಏನು ಹೋಗ ಆಕಾಶಕ್ಕೆ ಛತ್ರಿ ಡ್ಯಾಮ್ ಇದ್ದಾನ, ಆಕಾಶ ತೊಯ್ಬಾರ್ದು ಅಂತೇಳಿ. ಏ ಇಲ್ರಿ ಮಾಮ, ಇವತ್ತು ಗ್ರೌಂಡಾಗ ಕ್ರಿಕೆಟ್ ಆಡೋ ಅನ್ಕೊಂಡಿದ್ವಿ, ಅದಕ್ಕೆ ಮಳಿ ನೋಡ್ ಪ್ಲಾನ್ ಮಾಡೋಣ ಅಂತ. ನೋಡು, ಇಷ್ಟು ಬಿಸಿಲೈತಿ, ಈಗೇನ್ ಮಳಿ ಬರ್ತೈತಿ? ಅಲ್ಲೋ, ಮನ್ಯಾಗ ನಾಷ್ಟಾ ಮಾಡಕ್ ದಿಕ್ಕಿಲ್ಲ, ನೀ ಹೋಗಿ ಕ್ರಿಕೆಟ್ ಆಡಕ್ ಹೋಗವದೀನ ಈಗ? ನಾಷ್ಟ ಹಾ. ಅಕ್ಕ ಇದಾಳಲ್ಲ, ಆಕಿ ಮಾಡ್ತಾಳಲ್ಲ. ನಿಮ್ಮ ಅಕ್ಕಗ ಮನ್ಯಾಗ ಆರಾಮಿಲ್ಲತ್ತಪ್ಪ. ಅಕ್ಕಾಗ ಆರಾಮಿಲ್ಲ ಅಂದ್ರೆ ಏನಾಯ್ತ್ರಿ, ಆಂಟಿ ಇದಾರಲ್ಲ ಅಕ್ಕಿ ಮಾಡ್ತಾಳ. ಅಕ್ಕಿಗೂ ಆರಾಮಿಲ್ಲತ್ತು. ಅಲ್ರಿ ಮಾಮಾರ, ಇಬ್ರಿಗೂ ಒಂದೇ ದಿವಸ ಆರಾಮಿಲ್ಲ ಅಂದ್ರ ಏನೋ ಪ್ಲಾನ್ ಮಾಡಕತ್ತಾರ್ರಿ ಮಾಮಾರಿ ಅವರು ಅಡ್ಗೆ ಮಾಡಿಲ್ಲ ಅಂದ್ರ ನಾವೇನ್ ತಿಂತೀವಿ ಅಂತ ಇರ್ಬೇಕು ಅವ್ರಗ. ಈ ಹೆಂಗಸರು ಅವಾಗ ಹಿಂಗ್ ಪ್ಲಾನ್ ಮಾಡ್ತಿರ್ತಾರ್ರಿ ಮಾಮಾರಿ. ನಾ ಇರ್ಬೇಕಾರೆ ನೀವೇನು ಅಂಜಬೇಡ್ರಿ, ಅವ್ರೇನ್ ಬೇಕೋ ಪ್ಲಾನ್ ಮಾಡ್ಕೊಳ್ಳಿ. ಇದು ಬೇಕಾಗಿತ್ತು ನೋಡು. ಇವತ್ತು ನಿಮ್ಮ ಅಕ್ಕನ ತಮ್ಮ ಅನ್ನೋದನ್ನ ಪ್ರೂವ್ ಮಾಡಿದೀನಿ. ನೀನು ಈ ಮನ್ಯಾಗ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆತ್ ನೋಡ್ರಿ. ಏನ್ ಲೆಕ್ಕ ಹಾಕತ್ತೀಯೋ? ಒಂದ್ 500 ರೂಪಾಯಿ ಕೊಡ್ರಿ ಮಾಮಾರಿ. ಯಾಕ? ಎಲ್ಲಾ ಸಾಮಾನು ಅದಾವು, ನೀ ಬರೇ ನಾಷ್ಟಾ ತಯಾರು ಮಾಡೋದು ಅಷ್ಟ ಕೆಲಸ. ನಾಷ್ಟ ನಾ ತಯಾರು ಮಾಡ್ಬೇಕು? ಅಷ್ಟೆಲ್ಲ ಯಾಕ್ರಿ ಕಷ್ಟ ಪಡ್ತೀರಿ? ಒಂದ್ 500 ರೂಪಾಯಿ ಕೊಡ್ರಿ, ಹಿಂಗೋಗಿ ಹಿಂಗ್ ಪಾರ್ಸಲ್ ತೊಗೊಂಬರ್ತೀನಿ. ಅವ್ರ ಮುಂದೆ ಕೂತಿ ನೋಡು ಹೆಂಗ. ಅವ್ರ ಮುಂದೆ ಕೂತೀನಿ. 500 ರೂಪಾಯಿ ಆಕಾಶದಿಂದ ಉದುರು ಬೀಳ್ತಾವನ. ಅಲ್ಲ, ನೀವು ಮಾತಾಡಿದ್ ನೋಡಿದ್ರ ಏನೋ ಬಂದು ಲಘುವನ್ನ ನಾಷ್ಟ ರೆಡಿ ಮಾಡ್ತಾನೆ ಅನ್ಕೊಂಡ್ರ 500 ರೂಪಾಯಿ ಕೊಡ್ರಿ ಮಾಮ, ಪಾರ್ಸಲ್ ತೊಗೊಂಡ್ ಬರ್ತೀನಿ ಅಂತ. ಅಲ್ಲ, ರೊಕ್ಕ ಅಂದ್ರೆ ಏನ್ ಅನ್ಕೊಂಡಿವ ನೀ? ಮುಂಜಾನೆ ನಾಷ್ಟಕ್ಕೆ 500 ರೂಪಾಯಿ ಅಷ್ಟೇ ರೀ, ಮಧ್ಯಾಹ್ನ ಊಟಕ್ಕೆ 1000 ರೂಪಾಯಿ ಅಷ್ಟೇ ರೀ, ರಾತ್ರಿ ಊಟಕ್ಕೆ 1000 ರೂಪಾಯಿ ಅಷ್ಟೇ ಅಲ್ರಿ. ಮತ್ತೆ ಸಾಯಂಕಾಲ ಬಜ್ಜಿ ಯಾರಿಗ್ ಬಿಟ್ರಿ? ಅದಕ್ಕೆ ಬರೋ ರೊಕ್ಕನೇ? ಅದಕ್ಕೊಂದ್ 500 ರೂಪಾಯಿ ಇಟ್ಕೊರಿ. ಹೌದು, ಇದಕ್ಕೆಲ್ಲ ರೊಕ್ಕ ತಂದ ನೀನು ಬಡಿತೀನಿ. ಅಲ್ಲೋ, ಬರೇ ತಿನ್ನಾಕ ಉಣ್ಣಾಕ ಈ ಮನಿ ಮಾಡಿಸ್ತೀಯಲ್ಲೋ, ನಾ ಮನಿ ಮಾರಿ ಹೋಗ್ಬೇಕ. ಹಿಂಗ್ ತಿನ್ಕೋತ ಕೂತ್ರ ಹೋಟೆಲ್ ತಂದ ನೋಡು. ನೀ ಜಾಸ್ತಿ ಮಾತಾಡಬೇಡ, ಬಾ ಕೆಳಗ ಸುಮ್ಮ ನಾಷ್ಟ ತಯಾರು ಮಾಡು. ಇಬ್ರು ಸೇರೆ ಸುಮ್ಮ ಬಾನಿ. ಇರ್ರಿ ಮಾಮ, ನಾವು ಗಂಡಸರು ಅಡಿಗೆ ಮಾಡ್ಬೇಕಾ? ಗಂಡಸರು ಕೂತಿನಂಗಿಲ್ಲನೇ. ಸುಮ್ಮ ತಯಾರು ಮಾಡು, ಬಾ ನಾಷ್ಟ. ನಾವು ಎಷ್ಟು ದಿನ ಬಿಸಿ ಬಿಸಿ ಯಾವ್ದು ರುಚಿ ರುಚಿ ಯಾವ್ದು ತಿನ್ಕೊಂಡಿದ್ದೆ, ಈಗ ನಾ ತಯಾರು ಮಾಡ್ಬೇಕಂತ. ಬಾರೋ. ಬಂದೇರ್ರಿ. ಬಾರೋ. ಬನ್ನಿ ನಿಂದ್ರಿ. ಹಿಡ್ಕೊ ಇದು ನೋಡು, ಉಳ್ಳಾಗಡ್ಡಿ ಹೆಚ್ಚೋದಿದೆ. ಹೋಗಿ ಹೆಚ್ಚು ಹೋಗಿ. ಮಾಮಾರಿ, ಉಳ್ಳಾಗಡ್ಡಿ ನಾ ಹೆಚ್ಚಬೇಕಾ? ಇಲ್ಲ, ಆರಾಮಿಲ್ದಿರ ನಿಮ್ಮ ಅಕ್ಕ ಬಂದು ಹೆಚ್ತಾಳ. ಹೋಗೋ, ಹೆಚ್ಚೋ ಹೋಗ್ಲಗು. ನೀವೇನ್ ಮಾಡ್ತೀರಿ ಮತ್ತ? ನಾ ಏನ್ರ ಮಾಡ್ತೀನಿ, ನೀ ಹೆಚ್ಚೋ ಹೋಗು ಮಾರಾಯ. ಫಸ್ಟ್ ನಂಗೆ ಇಲ್ಲಿ ಬೇರೆ ಕೆಲ್ಸ ಇಲ್ಲನ. ಹೋಗಿ ಹೆಚ್ಚೋ ಹೋಗು, ಹೋಗಪ್ಪ. ಆಕಾಶ, ಯಾಕೆ ಅಳಗತ್ತೀಯೋ? ಒಂದ್ 4 ಉಳ್ಳಾಗಡ್ಡಿ ಹೆಚ್ಚಾಗಿ ಕಳ್ತಾರೇನೋ?
ಗಂಡಸರಾದ್ರೆ ಯಾವತ್ತೂ ಅಳಬಾರ್ದು. ಎಂತ ಸಂದರ್ಭ ಬಂದ್ರು ನಾಗತ್ತೆ ಧೈರ್ಯವಾಗಿ ಎದುರಿಸ್ಬೇಕ. ಗಂಡಸಾಗ ಅಳ್ತಿಯಲ್ವ? ಅಯ್ಯೋ ಮಾಮಾರಿ, ಬರ್ರಿ ನೀವೊಂದ್ ಉಳ್ಳಾಗಡ್ಡಿ ಹೆಚ್ಚ್ರಿ, ಅವಾಗ ಗೊತ್ತಾಗ್ತದ ನಾ ಯಾಕೆ ಕಳ್ಳಿಕತ್ತೀನಿ ಅಂತ. ಈಗ ನನ್ ಸಿಚುವೇಶನ್ ಹೆಂಗೈತಿ ಅಂತ ನಾ ಬಾಯ್ ಬಿಟ್ಟು ಹೇಳೋದ್ ಬೇಡ್ರಿ ಮಾಮಾರಿ, ಈ ಉಳ್ಳಾಗಡ್ಡಿನೇ ಹೇಳ್ತದ. ಏ ಉತ್ಸೋಳಿ ಮಗನ, ನಾ ಉಳ್ಳಾಗಡ್ಡಿ ತಿಂದಷ್ಟು ವಯಸ್ಸಾಗಿಲ್ಲ ನಿಂಗ. ಬಾ ನಾನ ಹೆಸ್ತನ. ಹೆಚ್ಚ್ರಿ ಬರ್ರಿ ಗೊತ್ತಾಗ್ತದ. ಅಪ್ಪ ಏ ಕೊಡ ಬೇ. ಮಾಮಾರಿ ನಿಮ್ಗೇನ್ ಆಗೋಲ್ತೇನ್ರಿ? ಏ ಏನೋ ಅನ್ಸಲ್ತ ನನಗೆ. ಮತ್ ಮಾರೇ ಕುಣಿಸ್ಲಿತ್ತೀರಿ? ಇಲ್ಲ ತಿಳ್ತಿಲ್ಲ. ನಿಮ್ ಕಣ್ಣು ಕೆಂಪಾಗ್ಯಾವ ನೋಡ್ರಿ ಅಲ್ಲ. ಇಲ್ಲ ಕಣ್ಣೀರು ಬರ್ಲಿಕ್ಕತ್ತಾವ. ಯಾಕೋ ಸ್ವಲ್ಪ ಉಳ್ಳಾಗಡ್ಡಿ ಹಾಕವಲ್ಲ ಇವು. ಮತ್ತೇನೋ ಅವಾಗ ದೊಡ್ಡದಾಗ ನಿನಗಿಂತ ಜಾಸ್ತಿ ತಿಂದೇನಂದ್ರಿ. ಅಯ್ಯೋ ಹೆಂಗಸರೆಲ್ಲ ಹೆಂಗ ಬೆಳೆಸ್ತಾರ ಮರ ಯಪ್ಪ. ಏ ನಂಗೆ ಆಗೋಲ್ತಪ್ಪ, ನೀನ ಮಾಡ ಹೆಚ್ಚಿಕೊಡಿಲ್ಲ. ಬಂದ್ರು ದೊಡ್ಡದಾಗ ಹೆಚ್ಚ್ ಬಿಡ್ತೀನಿ ಅಂತ. ಬಾರಿ ಹೇಳ್ತಿದ್ರು ಉಳ್ಳಾಗಡ್ಡಿ ಹೆಚ್ಚು ಅಂತ. ಈಗ ಗೊತ್ತಾಯ್ತೇನೋ ಅವ್ರಗ. ಯಾಕ್ರಿ ಮಾಮಾರಿ ಕೈ ಕಟ್ಕೊಂಡ್ ನಿಂತಿರಿ? ಒಗ್ಗರಣೆ ಹಾಕ್ರಲ್ಲ. ಏ ಒಗ್ಗರಣೆ ಹಾಕಕ್ಕ ನೀ ಇನ್ನ ಉಳ್ಳಾಗಡ್ಡಿ ಹೆಚ್ಚಾಕತ್ತಿಯಲ್ಲ. ಅಲ್ರಿ ಮಾಮಾರಿ, ನೀವ್ ಅಲ್ಲಿವರೆಗೂ ವೇಟ್ ಯಾಕೆ ಮಾಡ್ತೀರಿ? ಒಂದ್ ಬೊಗೋಣಿ ತಗೋರಿ, ಗ್ಯಾಸ್ ಸ್ಟವ್ ಮೇಲೆ ಇಡ್ರಿ, ಅದಕ್ಕೆ ಒಂಚೂರು ಎಣ್ಣೆ ಹಾಕ್ರಿ, ಅದಕ್ಕ ಸಾಸಿವೆ ಮತ್ತು ಜೀರಿಗೆ ಹಾಕ್ರಿ, ಉಳ್ಳಾಗಡ್ಡಿ ಹೆಚ್ಚಿಕೊಡ್ತೀನಿ ಅದು ಹಾಕ್ರಿ, ಆಮೇಲೆ 4 ಮೆಣಸಿನ್ಕಾಯಿ ತಂದು ಕೊಡ್ತೀನಿ ಅದು ಹಾಕ್ರಿ, ಉಪ್ಪು ಹುಳಿ ಖಾರ ಹಾಕ್ರಿ, ಮುಚ್ಚಿಬಿಡ್ರಿ, ಮುಗಿತಲ್ಲ ಉಪ್ಪಿಟ್ಟ. ರವಾ ನಿಮ್ಮ ಅಪ್ಪ ಹಾಕ್ತಾನೆ. ಅದೇನ್ರಿ ಮಾಮಾರಿ, ರವಾ ಮ್ಯಾಲ ಉದುರ್ಸಿದ್ರು ಸಾಕು, ಬಿಸಿ ಕಾವಿಗ ಬೆಂದ್ಕೊಂಡ್ಬಿಡ್ತದ. ಹೌದಾ? ಏ ದಡ್ಡ, ಅದು ನೀರ್ ಕುದಿಯುವಾಗ ರವಾ ಹಾಕ್ಬೇಕು. ಗೊತ್ತ್ರಿ ಮಾಮಾರಿ, ನಿಮಗೂ ಗೊತ್ತದನಂತ ಟೆಸ್ಟ್ ಮಾಡಿತಿದ್ದೆ ಅಷ್ಟೇ. ನೋಡು ನನ್ಗೇನು ಗೊತ್ತಿಲ್ಲ, ನಿಂಗೆಲ್ಲ ಗೊತ್ತೈತಿಲ್ಲ. ಬಾ ಬಾ ಬಂದ ಉಪ್ಪಿಟ್ಟು ಮಾಡ ಬಾ. ಈಗೆಲ್ಲ ನಾನೇ ಮಾಡ್ಬೇಕಾ? ಈಗ ಚಲೋ ತಂಗೆ ಉಪ್ಪಿಟ್ಟು ಮಾಡ, ನಾಳೆ ಕೂತು ನೋಡ್ತಿರ್ತೀನಿ ಎಲ್ಲ. ಹಿಂಗ ಬಿಟ್ರ ಈ ಅಕ್ಕ ತಮ್ಮ ಸೇರ್ಕೊಂಡು ನನ್ನ ತಮ್ಮನ ಮನಿ ಕೆಲಸವನ್ನ ಮಾಡಿಬಿಡ್ತಾರ. ಹಲೋ ಓಯ್ ಏನ್ ಮಾಡಕತ್ತೀನಿ? ಉಪ್ಪಿಟ್ಟು ಮಾಡಕತ್ತೀನಕ್ಕ, ಸ್ಪೆಷಲ್ ಉಪ್ಪಿಟ್ಟು ನಾ ಮಾಡಕತ್ತೀನಿ. ನೀವು ತಿಂದ್ರೆ ಎಲ್ಲ ಕರ್ಗೋಗ್ಬಿಡ್ತೀರಿ. ನೀನು ಮಾಡು ನಾನು ಮಾಡ್ತೀನಿ. ಅಕ್ಕಿ ಮ್ಯಾಲ್ ಮಕ್ಕೊಂದಾಳ ಬಕಾಸುರಿ, ನೀ ಮಾಡಿಟ್ಟಿದ್ ಬಂದು ಕಂಠ ಪೂರ್ತಿ ತಿಂತಾಳ, ನೀ ಅದನ್ನ ನೋಡ್ಕೊಂತ ಬಾಯ್ ಬಿಟ್ಕೊಂಡ್ ಕುಂದ್ರು ಅಂತ. ಉಪ್ಪೆಲ್ಲೈತಿ? ಇರಕ್ಕ ನಾ ಆಲ್ರೆಡಿ ಉಪ್ಪು ಹಾಕಿನಿ, ಮತ್ತಿನ್ನೆಷ್ಟು ಹಾಕ್ತಿ? ಸ್ಪೆಷಲ್ ಉಪ್ಪಿಟ್ಟು ಹೌದಲ್ಲ, ಇದಕ್ಕ ಸ್ಪೆಷಲ್ ಆಗಿ ಜಾಸ್ತಿನ ಹಾಕ್ಬೇಕು ಉಪ್ಪು.
ಇರಕ್ಕ ಖಾರ ಪುಡಿ ಆಲ್ರೆಡಿ ಹಾಕಿ ಇನ್ನೆಷ್ಟ್ ಹಾಕ್ತಿ? ಅದು ನಿನಗ್ ಗೊತ್ತೈತಿ ನನಗ್ ಗೊತ್ತೈತಿ, ತಿನ್ನೋರ್ಗೆ ಏನ್ ಗೊತ್ತೈತಿ? ತಿಂದೋರ್ ಬಸ್ಲು ಮನಿ ಗ್ಯಾರಂಟಿ. ಅಕ್ಕ ಹೌದು, ಅಗಳಿಂದ ತಿನ್ನೋರು ಅಂದಿತ್ತಲ್ಲ, ಯಾರು ತಿನ್ನೋರು? ತಿಂದ ಮೇಲೆ ಎಲ್ಲಾ ನಿನಗ್ ಗೊತ್ತಾಕೈತಿ. ಈಗ ನಿನಗೇನು ಗೊತ್ತಿಲ್ಲ ಅಂತೇಳಿ ಸುಮ್ನ ಇದ್ರ ಸಾಕ್ ನೀ ನನಗ. ಅಕ್ಕ ಮಾಮಾರೇ ನನಗ್ ಬೈತಾರ ಎಷ್ಟ್ ಕೆಡ್ದಾಗ ಉಪ್ಪಿಟ್ಟು ಮಾಡಿ ಅಂತ. ಹಾ ಬೈಲಂತನ ಮಾಡಾಕತ್ತೀನ ನಾ ಹೇಳ್ದಂಗ್ ಕೇಳಿದ್ರ ಸಾಕ್ ನೀನು. ಹಾ ಸರಿ ಸರಿ. ಆಕಾಶ ಆಯ್ತೇನಪ್ಪ? ನೋಡ್ರಿ ಮಾಮ ರೆಡಿ ಆಗೈತಿ. ಹಾ ಸಿಕ್ಕಾಕ್ತಾಳಪ್ಪ ಈಕಿ ಇವತ್ತು ನನಗ. ಏಯಪ್ಪ ಆಯ್ತೇನೋ? ಹಾ ಆಯ್ತ್ರಿ ಮಾಮಾರಿ, ತಂದೇರ್ರಿ ತಗೊಂಡ ತಗೋರಿ. ಬಿಸಿ ಬಿಸಿ ಆದ ರುಚಿ ಆದ ಸ್ಪೆಷಲ್ ಉಪ್ಪಿಟ್ಟು. ಹೌದಲ್ಲೋ, ಮನಗಂಡ ಮಾಡಿ ಒಂದ್ ಕೆಲ್ಸ ಮಾಡೋ, ಹೋಟೆಲ್ ಬಿಸ್ನೆಸ್ ಶುರು ಮಾಡ. ಆ ಕೆಲ್ಸ ನಿಂದು, ರೊಕ್ಕ ನಂದು. ಹೇ ಹೋಟೆಲ್ ಗಿಟೆಲ್ ಅಲ್ಲ ನಂಗೆ ಆಗಂಗಿಲ್ರಿ. ಏನಿದ್ರು ಇನ್ಫೋಸಿಸ್ ಗೊತ್ತಲೇ, ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ತೆಗಿಯೋದ. ಕನಸು ಕಾಣಕು ಒಂದ್ ಲಿಮಿಟ್ ಇರ್ಬೇಕು. ನಿಂಗ್ 24 ತಾಸ ಮಲ್ಕೊಳಕ ಸಾಕಾಗಂಗಿಲ್ಲ. ಅದನ್ನೆಲ್ಲ ತೆಗಿಬೇಕಾದ್ರೆ ಕೆಲ್ಸ ಮಾಡ್ಬೇಕು, ಕೆಲ್ಸ. ಅದಾಯ್ತು ಬಿಡ್ರಿ ಮಾಮಾರಿ, ನೀವು ಉಪ್ಪಿಟ್ಟು ತಿನ್ರಲ್ಲ. ನಾ ಹೆಂಗೋ ತಿನ್ಲಿ? ಅಲ್ಲಿ ನಿಮ್ಮ ಅಕ್ಕ ಆರಾಮಿಲ್ಲ ಅಂತೇಳಿ ಹಾಸಿಗೆ ಹಿಡ್ದಾಳು. ದವಾಖಾನಿಗೆ ಹೋಗೋಣ ಬಾ ಅಂದ್ರೆ ಆಕಿ ಬರೋಲ್ಲ. ಆಕಿನ್ ಬಿಟ್ಟು ನಾ ಹೆಂಗ್ ತಿನ್ಲಿ? ನಾ ಅಕ್ಕಿಗೆ ಆಮೇಲೆ ಕೊಡ್ತೀನ್ರಿ ಮಾಮಾರಿ, ನೀವು ತಿನ್ರಿ ಈಗ. ನೋಡು, ನಮ್ಮ ಅಕ್ಕಗ್ ಹುಷಾರಿಲ್ರಿ, ಮೊದಲು ಅಕ್ಕಿಗೆ ಕೊಡ್ತೀನಿ, ನಿಮ್ಗೆ ಆಮೇಲೆ ಕೊಡ್ತೀನ್ರಿ ಮಾಮ ಅಂತ ಹಿಂಗ್ ವಿಚಾರ ಮಾಡ್ಬೇಕು. ನೋಡು, ಮೊದ್ಲು ಅಕ್ಕಿಗೆ ತಿನ್ನಿಸ್ತಾನೆ, ಆಕಿ ಗುಳಿಗೆ ತಗೋಬೇಕ. ಏ ಬ್ಯಾಡ್ರಿ ಮಾಮಾರಿ, ನೀವು ತಿನ್ರಿ. ಅಯ್ಯೋ ನಾವು ಹಿಂಗ್ಯಾಕ್ ನುಗ್ಗಿಸ್ತೀವ? ನೋಡು, ನನಗ್ ಗೊತ್ತೈತಿ ನೀವ್ ಉಪ್ಪಿಟ್ಟು ಮಾಡಿಗಿಲ್ಲ, ಮಾಡೋ ಕೆಲ್ಸ ಅಷ್ಟ ನಿಂದ, ಮಿಕ್ಕಿದ್ ನನಗ್ ಗೊತ್ತೈತಿ. ನೀ ಸುಮ್ ಕುಂದ್ರಿ. ಬ್ಯಾಡ್ರಿ ಮಾಮಾರಿ. ಏಯ್ ಸುಮ್ ಕುಂದ್ರು, ಫಸ್ಟ್ ಅಕ್ಕಿಗೆ ತಿನ್ನಿಸ್ಬೇಕು. ನಿನ್ಗೇನ್ ಗೊತ್ತಾವ? ನಾವುನೆ ನಮ್ಮ ಅಕ್ಕ ತನ್ನ ಕಾಲ್ ಮೇಲೆ ತಾನೇ ಕಲ್ಲಾಕೊಂಡ್ಲು. ಏನ ಹೇಳಿ, ಹಿಂಗ್ಯಾಕ್ ಮಕ್ಕೊಂಡಿ? ಸ್ವಲ್ಪ ನಾಷ್ಟ ಮಾಡಕತ್ತಿ ಹೇಳ. ಮೇಲೆ ಏನ್ ನಡ್ದದೋ ಏನೋ, ಹೋಗ್ಲು ಹೇಳ. ನೀವ್ ನಾಷ್ಟ ಮಾಡಿದ್ರಿ? ಹಾ ನಾ ಮಾಡಿದ್ನಲ್ಲ, ಬಾ. ಬಿಸಿ ಐತಿ, ಲಗು ತಿನ್ನ. ಕರೆಗೂ ನಾಷ್ಟ ಮಾಡಿದ್ರಿ? ಹ್ಞೂ, ಹಿಂಗ್ಯಾಕ್ ಹೇಳತ್ತಿ? ನಾ ಮಾಡೇ ನಿಂಗ್ ತಗೊಂಡ್ ಬಂದ್ರ. ಲಾ ನಿಮ್ ಮಾವನ್ ನಾಷ್ಟ ಆತನ? ಇಲ್ಲಕ್ಕ, ಮಾಮಾರ ತಿನ್ಲಿಕ್ಕ ಕೊಟ್ರ ನಿನಗ್ ತಿನ್ಲಿ ಅಂತ ಬಂದಾರ. ವಾ, ನನಗ ಬಾಳ ಅಂದ್ರ ಬಾಳ ತಲಿ ಹೊಡ್ಯಾಕತೈತ್ರಿ. ನಂಗ್ ನಾಷ್ಟಾನು ಬೇಡ ಏನು ಬೇಡ, ಸುಮ್ಮ ಮಕ್ಕೊಂದ್ರ ಸಾಕ್ ಅನ್ಸಾಕತೈತಿ ನನಗ. ಅಯ್ಯೋ, ತಿನ್ನಂದ್ರ ತಿನ್ನಾಗಿಲ್ಲತ್ತಿ, ದವಾಖಾನಿಗ್ ಬಾ ಅಂದ್ರ ದವಾಖಾನಿಗ್ ಬರಲ್ಲತ್ತಿ. ನೀ ಹಿಂಗ ತಿಂದ್ರೆ ಆರಾಮ್ ಆಗುದು ಯಾವಾಗ? ರೀ ಜಾಸ್ತಿ ಸೌಂಡ್ ಮಾಡಕ್ ಹೋಗ್ಬೇಡ್ರಿ. ಮೊದ್ಲ ತೆಲ್ ಜಾಸ್ತಿ ಐತ್ ನನಗ, ಇನ್ನ ಮತ್ತಟ್ ಹೆಚ್ಚಾಕೈತದ. ಮೊದಲ ನೀವ್ ತಿಂದೆದ್ದೇಳ್ರಿ, ಆಮೇಲೆ ನಾ ಬಂದ್ ತಿಂತೇನೆ. ಆತ್ ಬಿಡ, ನನಗೆ ಟೈಮ್ ಆಕತಿ, ನಾನೇ ತಿಂದ್ಬಿಟ್ಟು ಹೋಗ್ಕಣ. ರೀ ಏನಾಯ್ತ್ರಿ? ಅಮ್ಮ ನೀರು. ಅಯ್ಯಪ್ಪ, ಏಯ್ ಇದು ಉಪ್ಪಿಟ್ಟೇನು? ನಮ್ಮನ ಇಷ್ಟು ವಯಸ್ಸಾತ್ ನಿನಗೆ ಒಂದು ಉಪ್ಪಿಟ್ಟು ಮಾಡಕ್ ಬರಲ್ಲ? ಅಲ್ಲ
ಮನ್ಯಾಗ ಉಪ್ಪು ಐತಂತ ಎಲ್ಲ ಉಪ್ಪು ತಗೊಂಡು ಇದ್ರಾಗ ಸುರಿ ಬಿಟ್ರೆ ಖಾರ ಉಪ್ಪ ಅವ್ನು ಏನ್ ಸಾಯ್ಬೇಕಲ್ಲ ರೀ ಅವಂಗ ಯಾಕ್ರಿ ಬೈತಿರಿ ಏನೋ ಹಾಕೋ ಕೈಲೆ ಸ್ವಲ್ಪ ಉಪ್ಪು ಹೆಚ್ಚ ಹಾಕ್ಯಾನ ಹಂಗಂತೇಳಿ ಬಾಯಿಗೆ ಬಂದಂಗ ಬೈಯುದ ಮತ್ತಿನ್ನೇನ್ ಮಾಡ್ತೀವಿ ಸ್ವಲ್ಪ ಅಲ್ಲಿ ಇದ್ರಾಗ ಹಾಕಿದ್ದು ಉಪ್ಪ ಇದು ನೋಡ್ ತಿಂದು ನೋಡ್ ನಿಮ್ಗೆ ಗೊತ್ತಾಗತ್ತೆ ಹಿಡಿ ಅವ್ನು ತಿನ್ನ ಯಾಕೆ ತಿಂದ್ ನೋಡ ರೀ ಸುಮ್ಮಿರ್ರಿ ಸಾಕ್ ಅಲ್ರಿ ಅವಂಗ ನಾಷ್ಟ ಮಾಡಕ್ ಬರ್ತೈತನ ಮಾಡಕ್ ಬರ್ಲಾರ್ದ್ ಮಾಡಂತಂದ್ರ ಇನ್ನೇನ್ ಮಾಡ್ತಾನ ಹಿಂಗ ಮಾಡ್ತಾನ ಮತ್ತೇನ್ ಮಾಡ್ಲಿ ನೀನು ಮಾಡಲ್ಲ ಕಕ್ಕನು ಮಾಡಲ್ಲ ನಾ ಕೂತ್ ಮಾಡ್ಲೇನೆ ನಿಮ್ ಅಕ್ಕರ್ ಯಾಕೆ ಮಾಡಂಗಿಲ್ಲ ಅಂತ ಅಕ್ಕಿಗೆ ಆರಾಮಿಲ್ಲ ಇದನ್ನ ನಂಬಿಟ್ರೆ ನೀವು ನೀ ಆರಾಮಿಲ್ಲ ಅನ್ಕೊಂಡೆ ಹೆಂಗ್ ನಂಬಿದ್ನ ಹಂಗ ಅಕ್ಕಿ ಆರಾಮಿಲ್ಲ ಅನ್ಕೊಂಡೆ ನಂಬಿದೆ ನೋಡ್ರಿ ನಮ್ ತಮ್ಮಗ ಅಡ್ಗಿ ಮಾಡಾಕ್ ಬರಂಗಿಲ್ಲ ಇನ್ಮೇಲೆ ಹೇಳ್ಬೇಡ್ರಿ ಅವನಿಗೆ ಅಡ್ಗಿ ಮಾಡ ಅಂತ ಹೇಳಿ ನನಗ ಆರಾಮಿರ್ಲಿಲ್ಲ ಅಂದ್ರೆ ಏನತ್ತ ಅಷ್ಟೇ ಅಲ್ಲ ಯಮ ಮ್ಯಾಲ್ ಕುತ್ಕೊಂಡು ಬಾರವ ಅಂತ ಕರೆದ್ರು ಒಂದ್ 5 ನಿಮಿಷ ಟೈಮ್ ಕೊಡು ನನ್ ಗಂಡಗ್ ಅಡ್ಗಿ ಮಾಡಿರ್ತೀನಿ ಅಂತ ಹೇಳಿ ಅಡ್ಗಿ ಮಾಡಿಟ್ಟ ಹೋಗ್ತೀನಿ ಏಯ್ ನಿನ್ ಬಿಟ್ಟು ಹೋಗಂಗಿಲ್ಲ ನಿನ್ನನ್ನು ಕರ್ಕೊಂಡ ಹೋಗ್ತೀನಿ ಹಂಗಲ್ಲಕ್ಕ ಹೆಂಗೋ ಹೋಗೋದ್ ಹೋಗ್ತಿ ಮಾಮನ್ ಜಲ್ದಿ ನಂಗೊಂದ್ಸಲ ಅಡ್ಗೆ ಮಾಡಿಟ್ಟ ಎಲ್ಲಕ್ಕ ನಿಮ್ ಬುದ್ಧಿ ಮಾಮಾರಿ ಅದ್ ಬಿಡ್ರಿ ನೆಕ್ಸ್ಟ್ ಟೈಮ್ ವಾಂಗಿಬಾತ್ ಮಾಡ್ತೀನಿ ನೀವು ತಿಂದ್ರ ಅದು ಕಳೆದು ಹೋಗ್ಬಿಡ್ತೀರಿ ಕಳೆದು ಹೋಗುದಲ್ಲೋ ನಾನೇ ಹೋಗ್ಬಿಡ್ತೀನಿ ಎಲ್ಲಿ ಹೋದ್ರಿ ನಿಮ್ಮ ಅಮ್ಮಾರ ಈಗ ಹೋಗ್ಬಿಟ್ರೇನಕ್ಕ ಏ ಅದಕ್ಕೆ ಅದಕ್ಕೆ ಏನು ಸ್ವಲ್ಪ ಸಕ್ಕರೆ ಕೊಡ್ಬೇಕು ಅಂತ ನಮ್ಮ ಅಮ್ಮ ಹೇಳಿದ್ದಾರೆ. ಯಾವಾಗೂನು ಸಕ್ರಿ ಉಪ್ಪ ಖಾರ ಅದು ಇದು ಅಂತ ಕೇಳ್ತಾನೆ ಇರ್ತಾವಲ್ಲ ನಿಮ್ಮ ಅಪ್ಪ ಏನ್ ತಂದ್ ಹಾಕುದಿಲ್ಲನ ಮತ್ ನಿಮ್ಮ ಅವ್ಗೇನ್ ಕೇಳು ಚಟ ಐತನ ಇದು ನಂಗೆ ಅವೆಲ್ಲ ಗೊತ್ತಿಲ್ಲ. ಹೋಗಿ ಹೇಳಕ್ ಈಗ ನಾ ಕೊಡಂಗಿಲ್ಲ ಅಂತ ಹೇಳಿ ಅಲ್ಲೇ ನಿಮ್ ಮನಿ ಮಗ್ಲ ಅಂಗಡಿ ಐತ್ಲಾ ಅಲ್ಲಿ ಹೋಗಿ ತಗೋರ್ ಸಿಗ್ತೈತ್ ಸಾಕ್ರಿ ನಂಗೆ ಗೊತ್ತಿತ್ತು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಏನಂತ ನಿಮ್ ಬಿಟ್ಟುಕ್ಲಾಗಿ ಅಂತೆ ನಿನ್ನ ಎಲ್ಲರೂ ನನ್ನ ಕಾರ್ತಾರ ಅದು ಸಣ್ಣ ಹುಡುಗರ್ನ ಹಿಡಿದು ಮುದುಕರ್ವರ್ಗುನು ವಿಡಿಯೋ ಕಾಲ್ನಾಗ ರೊಮ್ಯಾನ್ಸ್ ಮಾಡಕ್ ಬರ್ತೈತಿ ವಿಡಿಯೋ ಕಾಲ್ನಾಗ ರೊಮ್ಯಾನ್ಸ್ ಮಾಡಕ ಮುದ್ದಾಡಕ್ ಬರ್ತೈತ ಹಿಂಗೇನೋ ಮಾಡ್ತಾನೆ ಎಸ್ ರೆಡಿ ಎಲ್ಲ ಒಂದ್ ಟೇಕ್ ಸರ್ ಒಂದೇ ಟೇಕ್ ರೆಡಿ ಸರ್ ಎಲ್ಲಾರು ಚಾ ಕುಡಿದ್ರ ಅವ್ನು ಶೆರೆ ಕುಡಿತಿದ್ದ ಹಿಂಗ್ ಕುಡ್ದ ಆರಾಮ್ ಇಲ್ದಂಗ ಆತ ಹಿಂಗ್ ಕುಡ್ದ ಆರಾಮ್ ಇಲ್ದಂಗ ಆತ್ರಿ ಲಿವರ್ ಕಿಡ್ನಿ ಫೇಲ್ ಆಗಿ ಲಿವರ್ ಕಳ್ಳೆಲ್ಲ ಬಾವು ಬಂದು ಕಳ್ಳಾಗೆಲ್ಲ ತೂತ್ ಬಿದ್ದಿದ್ವಂತ ಬಾವು ಬಂದ ಕಳ್ಳೆಲ್ಲ ತೂತ್ ಬಿದ್ದಿದ್ವತ್ರಿ ಹಾ ಅಲ್ಲಿ ಹೋಗುತ್ತ ಅದಕ್ಕೆ ಬೆಳಗಾ ಮುಂಜಾನೆ ಎಲ್ಲರೂ ಚಾ ಕುಡಿದ್ರ ಬೆಳಗಾ ಮುಂಜಾನೆ ಎಲ್ಲಾರು ಚಾ ಕುಡಿದ್ರ ಇವ ಶೆರೆ ಕುಡಿತಿದ್ರಿ ಹಿಂಗ್ ಕುಡ್ದು ಆರಾಮ್ ಇಲ್ದಂಗ ಆತ ಹಿಂಗ್ ಕುಡಿದು ಆರಾಮ್ ಇಲ್ದಂಗ ಆತ ಲಿವರ್ ಕಿಡ್ನಿ ಫೇಲ್ ಆಗಿ ಲಿವರ್ ಕಿಡ್ನಿ ಅಯ್ಯ ಈಗ ಅಲ್ರಿ ಸರಿ ಈಗ ಮಾಡಿರೋದನೆ ಆಕ್ಷನ್ ಬಂಗಾರದಂತ ಜೀವ ಕಳ್ಕೊಂಡಲ್ರಿ ಓರಿ ಮಾಮರ ಇಲ್ಲಿಂದ ಊರಿಗೆ ಬಂದ ಹಳೆ ಬಾರಿಗೆ ಬರಬೇಕ ಬರ್ಲೇಬೇಕಲ್ಲ ಹಾ ಹೇಳಜ್ಜ ನಾನು ನೋಡ್ಕೊಂಡಿಲ್ಲ ನನಗೆ ಹೇಳಿ ಈಗ ಕ್ಯಾಮ್ರಾ ತೊಳೆಯ ಮೇಲೆ ಕುಳಿತುಕೊಂಡ ಸಮಯದಲ್ಲಿ ಸಣ್ಣ ಬಾಲಕರನ್ನು ಕರೆದುಕೊಂಡ ಇವತ್ತಿನ ದಿವಸ ಈ ಕುಂದಗೋಳ ಗ್ರಾಮದಲ್ಲಿ ನಾನು ಒಬ್ಬನಾದ ಕ್ಷೇತ್ರವನ್ನು ನಾಟಕವನ್ನು ಆಡತಕ್ಕವನಿದ್ದೇನೆ. ಇದರಲ್ಲಿ ಏನೇ ಕಾಲ ಬರುವಾಗ ಹೊರವನ್ನು ಕೇಳಿಕೊಳ್ಳುತ್ತೇನೆ. ಶಾರದಾ ಮಾತೆ ನಾನು ಬಂದು ಬಾಳುವೆಯಾಗಿತ್ತು ಗಮನ ಮಾಡುತ್ತೇನೆ. ಬಹುವರೇ
ನಿಮ್ಮ ಬಹುವೇ ತಾಳಿಲ್ಲ. ಓಕೆ ಗುಡ್ ಅಮ್ಮನ್ ನೋಡ್ಕೋತ ನೀವು ಅಲ್ಲಿ ನೋಡ್ಬಾರ್ದು ಹೋಗೋಗ ನಿನ್ನ ಹವಾ ಅಲ್ಲಿ ಯಾವ್ದ್ರ ಟೈರ್ ಅಲ್ಲ ಇವತ್ತರ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆನೂ ಇಲ್ಲ ಅದೇ ತೊಳೆಯಕುಂತಿ ಎಲ್ಲರ ಹೊಂಟೇನ್ ಮತ್ತ 12 ಗಂಟೆಕ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಐತಿ ಅದು ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ 2 ಗಂಟೆಕ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು 3 ಗಂಟೆಕ ದಿಲ್ಲಿ ಫ್ಲೈಟ್ ಐತಿ ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನ ಮಂತ್ರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಆಮೇಲೆ ಕೇಜ್ರಿವಾಲ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ನೀನ್ ಹಾಳ ಕೊಪ್ಪಾಗ ಬಂದ್ ಮಲ್ಕೋತೇನೆ